ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಧ್ಯಾತ್ಮ ಬಂಧುಗಳೇ, ಸ್ವಾಗತ. ಈ ಬಾರಿ ಮಾಸ ಮಾಹಾತ್ಮೆಯನ್ನು, ಆಷಾಢ ಮಾಸ ಮಾಹಾತ್ಮೆಯನ್ನು ಹೇಳೋದಕ್ಕೆ ಕೃಪೆ ಮಾಡಿ ನಮಗೆ ವಿದ್ವಾಂಸರಾದ ಶ್ರೀ ವೇಣುಗೋಪಾಲಾಚಾರ್ ಪುರೋಹಿತ್ ಇವರು ಅಂಗೀಕಾರ ಮಾಡಿದ್ದಾರೆ. ಇವರು ಶ್ರೀ ಗುರುಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠದಲ್ಲಿ ನ್ಯಾಯ ವೇದಾಂತ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರ ಹೆಗ್ಗಳಿಕೆ ಅಂತಂತಂದರೆ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ಇವರು ಪ್ರವಚನದಲ್ಲಿ ಭಾರಿ ವಿಶಿಷ್ಟವಾದ ತಮ್ಮದೇ ಆದ ಒಂದು ಸರಣಿಯನ್ನು ಅವರು ಹಾಕ್ಕೊಂಡಿದ್ದಾರೆ. ಏನು ಅಂತಂತಂದರೆ, ಯಾವುದೇ ವಿಷಯವನ್ನು ಅವರು ನಿರೂಪಣೆ ಮಾಡಿದರೂ ಕೂಡ ತುಂಬ ಸರಳವಾಗಿ ಮತ್ತು ಮನಮೋಹಕವಾಗಿ ಶಾಸ್ತ್ರೀಯವಾಗಿ ಪ್ರವಚನ ಮಾಡೋದು ಅವರ ಒಂದು ವಿಶೇಷವಾದ ಪಾಂಡಿತ್ಯ ಮತ್ತು ಪ್ರತಿಭೆಯಾಗಿದೆ. ಅವರು ಈ ಬಾರಿಯ ಮಾಸ ಮಹಾತ್ಮೆಯನ್ನು ಹೇಳ್ತಾ ಇದ್ದಾರೆ. ಈ ಬಾರಿಯ ಸೇವೆಯನ್ನು ಸಲ್ಲಿಸೋದಕ್ಕೆ ಮುಂದಾಗಿ ಬಂದಿದ್ದಾರೆ ಶ್ರೀಮತಿ ಲಕ್ಷ್ಮೀದೇವಿ ಶ್ರೀ ನಾರಾಯಣರಾವ್ ಕುಲಕರ್ಣಿ ಕುಂಬಳಾವತಿ, ಸೊಸೆ ಮತ್ತು ಅವರ ಸುಪುತ್ರರು ಶ್ರೀಮತಿ ಸುಧಾ ಶ್ರೀ ಜಯತೀರ್ಥ ಕುಲಕರ್ಣಿ, ಮೊಮ್ಮಕ್ಕಳು ಆರಾಧ್ಯ ಮತ್ತು ಅನ್ವಿತಾ. ಈ ಕುಟುಂಬದವರು ಈ ಬಾರಿಯ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಈ ಆಷಾಢ ಮಾಸ ನಿಯಾಮಕ ಭಗವಂತ ಮತ್ತು ಅವರ ಕುಲದೇವರು, ನಮ್ಮ ಕುಲದೇವರು ಶ್ರೀ ಭೂವರಾಹಾತ್ಮಕ ಪದ್ಮಾವತಿ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವರು ಅನುಗ್ರಹ ಮಾಡಬೇಕು ಅಂಥೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಆಚಾರ್ಯರನ್ನು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಪ್ರವಚನವನ್ನು ನಡೆಸಿಕೊಡಬೇಕು ಅಂಥೇಳಿ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂ ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿಶ್ರೀ ಜಯತೀರ್ಥವಾಕ್. ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಯತಿರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋ ಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋऽತ್ಯಂತದಯಾಲವೇ. ಧರಣೀಮಂಡಲೇ ಖ್ಯಾತಂ ಧೈರ್ಯಾದಿಗುಣಬೃಂಹಿತಂ ಧಿಕ್ಕೃತಾಶೇಷವಾದೀಭಂ ಧೀರಸಿಂಹಗುರುಂ ಭಜೆ. ಶುಶಮೇಂದ್ರಕರಾಬ್ಜೋತ್ತಂ ರಾಘವೇಂದ್ರಗುರುಪ್ರಿಯಂ ಸುಯತೀಂದ್ರಗುರುಂ ವಂದೇ ಮೂಲರಾಮಾರ್ಚನೆ ರತಂ. ಆಪಾದಮೌಲಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಹರಿವಾಯುಗುರುಭ್ಯೋ ನಮಃ. ಹರಿ ಓಂ. ಹರಿ. ಅಧುನಾ ಸರ್ವಜ್ಞಪೀಠದಲ್ಲಿ ವಿರಾಜಮಾನರಾಜ ಪರಮಪೂಜ್ಯ ಕುಲಗುರುಗಳಾದ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಅಡಿದಾವರೆಗಳಲ್ಲಿ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ಅವರ ಅನುಗ್ರಹ ಆಶೀರ್ವಾದ ಬಲದಿಂದ ವಿದ್ವಾಂಸರಾದಂತಹ ವೆಂಕಟೇಶಾಚಾರ್ಯರು ನಡೆಸುವ ಈ ಪರಿಮಳ ಸೇವಾ ಪ್ರತಿಷ್ಠಾನ, ಇದರ ಒಂದು ದೊಡ್ಡ ಕಾರ್ಯವನ್ನು ಶ್ರೀಪಾದಂಗಳವರ ಅನುಗ್ರಹದಿಂದ ಜ್ಞಾನದ ಧಾರೆಯನ್ನು ಜಗತ್ತಿನಲ್ಲಿ ಇರತಕ್ಕಂತಹ ಪ್ರತಿಯೊಬ್ಬರಿಗೂ ತಲುಪಬೇಕು ಅನ್ನೋ ಸದುದ್ದೇಶದಿಂದ
ಈ ಒಂದು ದೊಡ್ಡ ಕಾರ್ಯವನ್ನು ವಿದ್ವಾಂಸರಾಗಿರ್ತಕ್ಕಂತಹ ವೆಂಕಟೇಶಾಚಾರ್ಯರು ಈ ಜ್ಞಾನಯಜ್ಞದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪ್ರತಿಯೊಬ್ಬ ವಿದ್ವಾಂಸರಿಗೂ ಕೂಡ ಈ ಜ್ಞಾನಯಜ್ಞದಲ್ಲಿ ಭಾಗವಹಿಸಿ ಅದರ ಮೂಲಕ ಅವರಿಗೂ ಕೂಡ ಉತ್ತಮವಾಗಿರತಕ್ಕಂತಹ ಪುಣ್ಯ ಸಂಪಾದನೆಯಾಗುವ ಮೂಲಕ ಜಗತ್ತಿನಲ್ಲಿ ಇರತಕ್ಕಂತಹ ಎಲ್ಲ ಸಾಧಕ ವರ್ಗಕ್ಕೂ ಕೂಡ ತತ್ವಜ್ಞಾನವನ್ನು, ಅದು ಯಾವುದೇ ವಿಧವಾದಂತಹ ಫಲಾಪೇಕ್ಷೆ ಇಲ್ಲದೇನೆ ಕೇವಲ ಜ್ಞಾನದ ಒಂದು ಲಾಭ ಪರರಿಗೆಲ್ಲರಿಗೂ ಕೂಡ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ. ಇಂತಹ ಕಾರ್ಯ ಇದು ನಿಜವಾಗಿಯೂ ಕೂಡ ಬಹಳ ಪ್ರಶಂಸನೀಯವಾಗಿರ್ತಕ್ಕಂತಹ ಕಾರ್ಯ. ಇಂತಹ ಕಾರ್ಯವನ್ನು ನಿಸ್ವಾರ್ಥ ಸೇವೆಯಿಂದ ಮಾಡತಕ್ಕಂತಹ ಪರಮ ಪೂಜ್ಯ ಶ್ರೀಪಾದಂಗಳವರ ಅನುಗ್ರಹದ ಮೇರೆಗೆ ವೆಂಕಟೇಶಾಚಾರ್ಯರು ಏನು ನಡೆಸ್ತಾ ಇದ್ದಾರೆ ಅವರಿಗೆ ಹೃತ್ಪೂರ್ವಕವಾದ ಮೊಟ್ಟ ಮೊದಲಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈ ಜ್ಞಾನಯಜ್ಞದಲ್ಲಿ ನಮಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟದ್ದಕ್ಕೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಪುರಾಣಗಳಲ್ಲಿ ಪ್ರತಿಯೊಂದು ಮಾಸಕ್ಕೂ ಕೂಡ ಒಂದು ವಿಶಿಷ್ಟವಾಗಿರತಕ್ಕಂತಹ ಮಹತ್ವವನ್ನು, ನಾವು ಮಾಡುವ ಧರ್ಮ ಕರ್ಮಗಳಿಗೆ ವಿಶೇಷವಾಗಿರತಕ್ಕಂತಹ ಮನ್ನಣೆಯನ್ನು ಶಾಸ್ತ್ರದಲ್ಲಿ ವಿಧಾನವನ್ನು ಮಾಡಿದ್ದಾರೆ. ಯಾವುದೇ ವಿಧವಾದಂತಹ ನಾವು ಮಾಸಗಳಲ್ಲಿ ಮಾಡುವಂತಹ ಸತ್ಕರ್ಮಗಳಲ್ಲಿ ಆ ಕರ್ಮಗಳಿಗೆಲ್ಲ ಒಂದು ವಿಶಿಷ್ಟವಾಗಿರತಕ್ಕಂತಹ ಫಲವನ್ನು ದೇವರು ಕೊಡ್ತಾ ಇರತಕ್ಕಂಥವನಾಗ್ತಾನೆ. ಈ ಎಲ್ಲ ಕರ್ಮಗಳು ಯಾವುದ ಉದ್ದೇಶದಿಂದ ನಾವು ಮಾಡಬೇಕು ಅನ್ನೋದನ್ನು ಮೊಟ್ಟ ಮೊದಲಿಗೆ ನಾವು ಗಮನಿಸಿಕೊಂಡು ಹೋದಾಗ ಮುಖ್ಯವಾಗಿ ಭಗವಂತನ ಪ್ರೀತಿ ಆಗಬೇಕು. ಯಾಕೆ ಅಂದರೆ ಆ ಭಗವಂತನ ಪ್ರೀತಿಯೇ ಅವನ ಅನುಗ್ರಹದ್ವಾರ ಮೋಕ್ಷಕ್ಕೆ ಕಾರಣವಾಗಿರತಕ್ಕಂಥದ್ದು. ಯಸ್ಯ ಪ್ರಸಾದಾತ್ ಪರಮಾರ್ಥಿ ರೂಪಾತ್ ಅಸ್ಮಾತ್ ಸಂಸಾರಾತ್ ಮುಚ್ಚತೆ ನಾಪರೇಣ ಅಂತ ಶ್ರೀಮದ್ ಆನಂದತೀರ್ಥ ಭಗವತ್ಪಾದರೆ ಪರಮಾತ್ಮನ ಅನುಗ್ರಹವನ್ನು, ಮೋಕ್ಷವನ್ನು ನಾವು ಪಡೆಯಬೇಕು ಅಂತಂದರೆ ಪರಮಾತ್ಮನ ಅನುಗ್ರಹವನ್ನು ಪಡೆಯದೇನೆ ಬೇರೆ ಮಾರ್ಗ ಇಲ್ಲ ಅಂತ ನಮಗೆ ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೆ. ಹಾಗಾದರೆ ಆ ಭಗವತ್ ಪ್ರಸಾದ ಆಗಬೇಕು ಅಂತಂದರೆ ಅವನ ಪ್ರೀತಿಯಿಂದ ಮಾತ್ರ ಸಾಧ್ಯ. ಹಾಗಾದರೆ ಅವನ ಪ್ರೀತಿಯನ್ನು ಹೇಗೆ ಸಂಪಾದನೆ ಮಾಡಬೇಕು? ಅದು ಅವನ ಮಾಹಾತ್ಮ್ಯ ಜ್ಞಾನ, ಪರಮಾತ್ಮನ ಮಾಹಾತ್ಮ್ಯ ಜ್ಞಾನದಿಂದಲೇ ವಿಶೇಷವಾದ ಭಗವಂತನಿಗೆ ಪ್ರೀತಿಯಾಗ್ತಕ್ಕಂಥದ್ದು. ಆ ಜ್ಞಾನವನ್ನು ಸಂಪಾದನೆ ಮಾಡೋದು ಬರೇ ಶಾಸ್ತ್ರಾಧ್ಯಯನ ಮಾಡಿ ಜ್ಞಾನವನ್ನು ಸಂಪಾದನೆ ಮಾಡಿದರೆ ಇದು ಸಾಲದು. ಮತ್ತೆ ಅದಕ್ಕೆ ತಕ್ಕ ಹಾಗೆ ನಾವು ಅಂತಃಕರಣದ ಪರಿಶುದ್ಧಿಯನ್ನು ಪಡೆದುಕೊಂಡು ಜ್ಞಾನ ಸಂಪಾದನೆಯನ್ನು ಮಾಡಿದಾಗ ಆ ಜ್ಞಾನಕ್ಕೆ ಹೆಚ್ಚು ವಿಧವಾದ ಪ್ರಾಶಸ್ತ್ಯ ಶಾಸ್ತ್ರದಲ್ಲಿ ನೀಡಿದ್ದಾರೆ. ಒಂದು ಮಲಿನವಾಗಿರತಕ್ಕಂತಹ ಸರೋವರದಲ್ಲಿ ಆ ಬಿಂಬ ಚೆನ್ನಾಗಿ, ಆ ಬಿಂಬದ ಪ್ರತಿಬಿಂಬ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆ ಸರೋವರ ಪರಿಶುದ್ಧವಾದಾಗ ಮಾತ್ರ ಆ ಬಿಂಬದ ಪ್ರತಿಬಿಂಬವನ್ನು ನಾವು ನೀರಿನಲ್ಲಿ ಕಾಣಲಿಕ್ಕೆ ಸಾಧ್ಯ. ಹಾಗೆ ನಮ್ಮ ಮನಸ್ಸು ಒಂದು ಸರೋವರ ಇದ್ದ ಹಾಗೆ, ಅದರಲ್ಲಿ ಭಗವಂತನ ಅಪರೋಕ್ಷ ಜ್ಞಾನ ಅದು ನಮ್ಮಲ್ಲಿ ಸ್ವಚ್ಛವಾಗಿ ಮೂಡಬೇಕು ಅಂತಾದರೆ ಅಂತಃಕರಣದ ಪರಿಶುದ್ಧಿ ಆಗಬೇಕು. ಅಂತಃಕರಣದ ಪರಿಶುದ್ಧಿಗೋಸ್ಕರವೇ ಈ ಸತ್ಕರ್ಮಾನುಷ್ಠಾನಗಳನ್ನು ಶಾಸ್ತ್ರಕಾರರು ವಿಧಾನ ಮಾಡಿದ್ದಾರೆ. ಆದ್ದರಿಂದ ನಾವು ಎಷ್ಟೇ ಕರ್ಮಾಚರಣೆಗಳನ್ನು, ಸತ್ಕರ್ಮಗಳನ್ನು ಮಾಡಿದರೂ ಈ ಕರ್ಮಗಳಿಂದಲೇ ಸಾಕ್ಷಾತ್ತಾಗಿ ಮೋಕ್ಷ ಅಲ್ಲ, ಹೊರತು ಆ ಕರ್ಮಗಳಿಂದ ಅಂತಃಕರಣದ ಪರಿಶುದ್ಧಿಯಾಗಿ ಭಗವಂತನ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ತತ್ಪ್ರೀತಿದ್ವಾರಾನೇ ಮೋಕ್ಷ. ಇದು ಶಾಸ್ತ್ರ ಹಾಗೆ ವೇದಗಳಿಗೆ ಅಭಿಮತವಾಗಿರತಕ್ಕಂತಹ ಸಿದ್ಧಾಂತ ಅಂತ ಶ್ರೀಮದ್ ಆಚಾರ್ಯರು ನಿರೂಪಣೆ ಮಾಡಿಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಪುರಾಣಗಳನ್ನು ನಾವು ನೋಡುವಾಗ ಕೆಲವೊಂದು ಅರ್ಥವಾದ ವಾಕ್ಯಗಳು, ಪ್ರಶಂಸನೀಯವಾಗಿರತಕ್ಕಂತಹ ವಾಕ್ಯಗಳು ಅನೇಕ ಕಂಡು ಬಂದರೂ ಕೂಡ ಇವುಗಳೆಲ್ಲ ಕೊನೆಗೆ ನಮಗೆ ತಿಳಿಸ್ತಕ್ಕಂಥದ್ದು ಯಾವುದು ಅಂತಂದರೆ, ವೇದ ತೋರಿಸಿದಂತಹ ಜ್ಞಾನ ಮಾರ್ಗವೇ ಅದು ಭಗವಂತನ ಮೋಕ್ಷ ಮಾರ್ಗಕ್ಕೆ, ನಮಗೆ ಭಗವಂತನನ್ನು ಪಡೆಯುವಂತಹ ಮೋಕ್ಷ ಮಾರ್ಗಕ್ಕೆ ಮುಖ್ಯವಾಗಿರತಕ್ಕಂತಹ ಸಾಧನ. ಇದನ್ನೆಲ್ಲ ನಾವು ಸೂಕ್ಷ್ಮವಾಗಿ ಪುರಾಣಗಳನ್ನು ನೋಡ್ತಾ ಹೋದಾಗ ನಮಗೆ ಗೊತ್ತಾಗುತ್ತೆ. ಪ್ರಕೃತದಲ್ಲಿ ನಾವು ಮಾಡುವಂತಹ ಸತ್ಕರ್ಮಗಳು ಯಾವುದೇ ಒಂದು ಕಾಲಗಳಲ್ಲಿ ಮಾಡಿದರೆ ಆ ಕಾಲಕ್ಕೆ ಒಂದೊಂದು ವಿಶಿಷ್ಟವಾಗಿರತಕ್ಕಂಥ ಮಹತ್ವವನ್ನು ಕೊಟ್ಟಿದ್ದಾನೆ. ಅದನ್ನು ಅರಿತುಕೊಂಡು ಮಾಡಿದಾಗ ವಿಶೇಷವಾಗಿರತಕ್ಕಂತಹ ಫಲ. ದೇವರು ಪ್ರತಿಯೊಂದು ಮಾಸಗಳಲ್ಲೂ ತಾನು ನಿಯಾಮಕನಾಗಿ
ಆಯಾ ಮಾಸಗಳಲ್ಲಿ ಮಾಡುವಂತಹ ಸತ್ಕರ್ಮಗಳನ್ನು ತಾನು ಸ್ವೀಕಾರ ಮಾಡಿ ಅದರ ವಿಶಿಷ್ಟವಾದ ಫಲಗಳನ್ನು ನಮಗೆ ಕೊಡತಕ್ಕಂಥವನಾಗ್ತಾನೆ. ಆದ್ದರಿಂದ ಅದನ್ನು ತಿಳಿದುಕೊಂಡು ಮಾಡಿದಾಗ ನಾವು ಮಾಡುವ ಧರ್ಮಗಳು ವಿಶೇಷವಾಗಿರ್ತಕ್ಕಂತಹ, ಅದು ಫಲಸಿದ್ಧಿದಾಯಕವಾಗಿರ್ತಕ್ಕಂಥದ್ದು. ಶಾಸ್ತ್ರದಲ್ಲಿ ಹೇಳ್ತಾರೆ, ನಾವು ಏನು ಕರ್ಮಗಳನ್ನು ಮಾಡ್ತೀವೋ, ನಾವೇನು ಆಚರಣೆ ಮಾಡ್ತೀವೋ, ಯದೇವ ವಿದ್ಯೆಯ ಶ್ರದ್ಧೆಯ ಉಪನಿಷದ, ಅದು ನಾವೇನು ಶ್ರದ್ಧೆಯಿಂದ ಅದರ ಬಗ್ಗೆ ತಿಳಿದುಕೊಂಡು ನಾವು ಮಾಡತಕ್ಕಂತಹ ಕರ್ಮಗಳು ತದೇವ ವೀರ್ಯವತ್ತರಂ ಭವತಿ, ವಿಶಿಷ್ಟವಾದ ರೀತಿಯಲ್ಲಿ ಅದನ್ನು ನಮಗೆ ಫಲದಾಯಕವಾಗುತ್ತೆ. ಅದಕ್ಕೋಸ್ಕರ ಈ ನಿಟ್ಟಿನಲ್ಲಿ ನಾವು ಪ್ರತಿ ಮಾಸಗಳಲ್ಲೂ ಒಂದೊಂದು ಕರ್ಮಗಳನ್ನು ಏನೋ ಮಾಡ್ತಾ ಇರ್ತೀವಿ. ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕೆಲವು ದಾನಗಳನ್ನು ಮಾಡ್ತಿರ್ತೀವಿ, ಕೆಲವು ಸ್ನಾನಗಳನ್ನು, ಪುಣ್ಯತೀರ್ಥ ಸ್ನಾನಗಳನ್ನು ಮಾಡ್ತಿರ್ತೀವಿ. ಆದರೆ ಅದರ ಹಿನ್ನೆಲೆಯನ್ನು ನಾವು ತಿಳಿದುಕೊಂಡು ಮಾಡಿದಾಗ, ಏನು ವೇದವ್ಯಾಸ ದೇವರು ಅನೇಕ ಪುರಾಣಗಳಲ್ಲಿ ಅದನ್ನು ತಿಳಿಸಿಕೊಟ್ಟಿದ್ದಾರೆ, ಅದರ ಹಿನ್ನೆಲೆಯನ್ನು ತಿಳಿದುಕೊಂಡು ಮಾಡಿದಾಗ ಅದಕ್ಕೆ ವಿಶಿಷ್ಟವಾದ ಫಲಗಳನ್ನು ಶಾಸ್ತ್ರಕಾರರು ವಿಧಾನ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಈಗಾಗಲೇ ಅನೇಕ ಮಾಸಗಳ ಮಹಾತ್ಮೆಯನ್ನು ನಾವು ಶ್ರವಣ ಮಾಡಿದ್ದೇವೆ. ಈಗ ಪ್ರಕೃತದಲ್ಲಿ ಆಷಾಢ ಮಾಸ ಮಹಾತ್ಮೆ. ಈ ಆಷಾಢ ಮಾಸ ಮಹಾತ್ಮೆ ಅಂದ ತಕ್ಷಣ ಸಾಮಾನ್ಯವಾಗಿ ಈ ಆಷಾಢ ಮಾಸ ಅನ್ನೋದು ಎಲ್ಲ ಶುಭ ಕಾರ್ಯಗಳಿಗೂ ಕೂಡ ನಮಗೆ ಇದು ತ್ಯಾಜ್ಯವಾಗಿರ್ತಕ್ಕಂತಹ ಒಂದು ಮಾಸ ಅಂತ ನಮಗೆ ಒಂದು ಪರಿಕಲ್ಪನೆ. ಆದರೆ ನಿಜವಾಗಿಯೂ ಕೂಡ ಈ ಆಷಾಢ ಮಾಸ ಮಹಾತ್ಮೆಯಲ್ಲಿ ಮಾಡತಕ್ಕಂತಹ ಎಲ್ಲ ವಿಧವಾದ ಶುಭ ಕಾರ್ಯಗಳು ಅಂತಂದ್ರೆ ನಮ್ಮ ಉದ್ಧಾರಕ್ಕೋಸ್ಕರ ಸ್ವಾರ್ಥತನದಿಂದ ಮಾಡತಕ್ಕಂತಹ ಶುಭ ಕಾರ್ಯಗಳನ್ನು ಮಾತ್ರ ಮಾಡಬಾರದೆ ಹೊರತಾಗಿ ಭಗವಂತನ ಆರಾಧನೆ, ದಾನ, ಧರ್ಮಗಳು, ಪುಣ್ಯತೀರ್ಥ ಸ್ನಾನಾದಿಗಳು ಇವುಗಳನ್ನು ಮಾಡಲಿಕ್ಕೆ ಯಾವುದೇ ವಿಧವಾಗಿರತಕ್ಕಂತಹ ಆ ನಿರ್ಬಂಧಗಳನ್ನು ಶಾಸ್ತ್ರ ವಿಧಾನ ಮಾಡಿಲ್ಲ. ಇದನ್ನ ಎಚ್ಚೆತ್ತುಕೊಳ್ಬೇಕು. ಆಷಾಢ ಮಾಸ ಅಂದ್ರೆ ಯಾರಾದರೂ ಯಾತ್ರೆಗೆ ಹೊರಟಿರ್ತಾರೆ, ಆಷಾಢ ಮಾಸದಲ್ಲಿ ಯಾಕೆ ಹೊರಡಬೇಕು, ಆಮೇಲೆ ಹೋಗೋಣ ಅಂತ ಕೆಲವು ಮಾಡ್ತಾ ಇರ್ತಾರೆ. ಖಂಡಿತ ಹಾಗೆ ಮಾಡಬಾರದು. ಆಷಾಢ ಮಾಸದಲ್ಲಿ ವಿಶೇಷವಾಗಿ ಆ ಮಾಸದಲ್ಲಿ ಮಾಡತಕ್ಕಂತಹ ಧರ್ಮ ಕರ್ಮಗಳಿಗೆ ವಿಶೇಷವಾಗಿರ್ತಕ್ಕಂತಹ ಫಲಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಇಂತಹ ಒಂದೊಂದು ವಿಧವಾದ ಮಾಸ ಮಹಾತ್ಮೆಯನ್ನು ಕೂಡ ವೇದವ್ಯಾಸ ದೇವರು ಪುರಾಣಗಳಲ್ಲಿ ಸಂಗ್ರಹಣೆ ಮಾಡಿದ್ದಾರೆ. ಅದರಲ್ಲಿ ಈ ಆಷಾಢ ಮಾಸ ಮಹಾತ್ಮೆಯನ್ನು ಕೂಡ ಸ್ಕಾಂದ ಪುರಾಣದಲ್ಲಿ ವಿಶೇಷವಾಗಿ ಉಲ್ಲೇಖವನ್ನು ಮಾಡಿದ್ದಾರೆ. ಷಣ್ಮುಖ ದೇವ ಸೇನಾಧಿಪತಿಯಾಗಿರತಕ್ಕಂತಹ ಸಾಕ್ಷಾತ್ ಮನ್ಮಥನ ಒಂದು ವಿಶೇಷವಾಗಿರ್ತಕ್ಕಂಥ ಅವತಾರಭೂತನಾದ ಸ್ಕಂದ ತನ್ನ ತಂದೆಯಾಗಿರ್ತಕ್ಕಂತಹ ರುದ್ರದೇವರಲ್ಲಿ ಪ್ರಶ್ನೆ ಮಾಡ್ತಾನೆ, ನನಗೀಗಾಗಲೇ ಅನೇಕ ತೀರ್ಥಗಳ ಮಾಸಗಳ ಮಹಾತ್ಮೆಯನ್ನು ಹೇಳಿದಿರಿ, ಆಷಾಢ ಮಾಸ ಮಹಾತ್ಮೆಯ ಬಗ್ಗೆ ದೊಡ್ಡ ನನಗೆ ಜಿಜ್ಞಾಸೆ ಉಂಟಾಗಿದೆ. ಆದ್ದರಿಂದ ಈ ಆಷಾಢ ಮಾಸ ಮಹಾತ್ಮೆಯನ್ನು ನಮಗೆ ತಿಳಿಸಿಕೊಡಬೇಕು ಅಂತ ಅಧುನಾ ಶ್ರೋತುಮಿಚ್ಛಾಮಿ ಯದಾಷಾಢೆ ಫಲಂ ಲಭೇತ್. ಏನೇನು ನಾವು ಈ ಆಷಾಢ ಮಾಸದಲ್ಲಿ ನಾವು ಮಾಡುವಂತಹ ಕರ್ಮಗಳಿಂದ ಫಲವನ್ನು ನಾವು ಹೊಂದಬಹುದು, ಇದನ್ನ ನಮಗೆ ಚೆನ್ನಾಗಿ ತಿಳಿಸಿಕೊಡ್ರಿ ಅಂತ ತಂದೆ ಹತ್ರ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ನಿಜವಾಗಿಯೂ ಕೂಡ ಮಕ್ಕಳಾಗಿರತಕ್ಕಂತಹ ವ್ಯಕ್ತಿಗಳು ತಂದೆಯಲ್ಲಿ ಯಾವ ವಿಧವಾದಂತಹ ಸಂಪತ್ತನ್ನು ಬೇಡಬೇಕು ಅನ್ನೋದನ್ನ ಸ್ಕಂದ ತಾನು ತನ್ನ ಪ್ರಾರ್ಥನೆಯನ್ನ ತೋರಿಸುವ ಮೂಲಕ ಜಗತ್ತಿಗೆ ಸಾರ್ತಾ ಇದ್ದಾನೆ. ಇವತ್ತಿನ ಮಕ್ಕಳು ಎಷ್ಟೋ ವಿಧವಾಗಿರತಕ್ಕಂತಹ ಮಕ್ಕಳು ತಂದೆ ಹತ್ರ ನಾನಾ ವಿಧವಾದ ಸಂಪತ್ತು, ಆಸ್ತಿ ಮೊದಲಾದಂತಹ ಈ ಒಂದು ಲೌಕಿಕವಾಗಿರ್ತಕ್ಕಂತಹ ಫಲದ ಅಪೇಕ್ಷೆಯನ್ನ ಪಟ್ಟರೆ ಶಾಶ್ವತವಾದ ಭಗವಂತನ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಮುಖ್ಯ ಸಾಧನವಾದ ಸತ್ಕರ್ಮಗಳನ್ನು ಯಾವ ಕಾಲಗಳಲ್ಲಿ ನಾವು ಮಾಡಿದಾಗ ಏನೇನು ಫಲವನ್ನು ನಾವು ಪಡೆಯಬಹುದು ಅನ್ನೋದನ್ನ ಎಲ್ಲ ಲೋಕದ ಉದ್ಧಾರಕ್ಕಾಗಿ, ವಿಶೇಷವಾಗಿ ಅವರೆಲ್ಲ ದೇವತೆಗಳಿಗೆ ಬೇಕಾದಷ್ಟು ಜ್ಞಾನ ಇರ್ತದೆ. ಆದರೂ ಪೃಚ್ಛಂತಿ ಸಾಧವ ಸರ್ವೆ. ಯಾಕೆ ಅಂತಂದ್ರೆ ನಮಗೋಸ್ಕರ ಎಲ್ಲ ಸಜ್ಜನರು ಕೂಡ ಇದನ್ನು ತಿಳಿದುಕೊಂಡು ಆಚರಣೆ ಮಾಡಲಿ ಅನ್ನೋ ಉದ್ದೇಶದಿಂದ ತಾವು ಕೂಡ ಅವರೆಲ್ಲ ತಿಳಿದವರು ಆಗಿದ್ರೂ ಕೂಡ ರುದ್ರದೇವರಲ್ಲಿ ಮತ್ತೆ ಪುನಃ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ವಿಶೇಷವಾಗಿ ಈ ಆಷಾಢ ಮಾಸ ಮಹಾತ್ಮೆಯನ್ನ ಸ್ಕಾಂದ ಪುರಾಣ ಉಲ್ಲೇಖ ಮಾಡ್ತದೆ. ಒಂದೊಂದು ಮಾಸಗಳಲ್ಲಿ ಒಂದೊಂದು ವಿಧವಾದ ನದಿ, ತೀರ್ಥಕ್ಷೇತ್ರಗಳ ಸ್ನಾನ ಇವುಗಳು ಬಹಳ ಮಹತ್ವದಾಗಿರ್ತಕ್ಕಂತಹದ್ದು ಅಂತ ತಿಳಿಸಿಕೊಟ್ರೆ, ವಿಶೇಷವಾಗಿ ಈ ಆಷಾಢ ಮಾಸದಲ್ಲಿ ತಾಪಿ ನದಿಯ ಸ್ನಾನ,
ತಾಪಿ ಅಂತನೂ ಕರೀತಾರೆ, ತಪತಿ ಅಂತನೂ ಕರೀತಾರೆ. ಈ ತಪತಿ ಅನ್ನೋ ನದಿಯ ಸ್ನಾನದ ವಿಶೇಷವಾಗಿರ್ತಕ್ಕಂತಹ ಮಹತ್ವವನ್ನು ತಿಳಿಸಿಕೊಟ್ಟಿದ್ದಾರೆ. ಹೇಗೆ ಅಂತಂದರೆ, ಈ ತಪತಿ ಅಂತ ನದಿ ಯಾವುದು, ಇದರ ಬಗ್ಗೆ ಸ್ಕಾಂದ ಪುರಾಣದಲ್ಲಿ ಉಲ್ಲೇಖ ಇಲ್ಲ. ಹರಿವಂಶ ಮೊದಲಾಗಿರತಕ್ಕಂತಹ ಪುರಾಣಗಳಲ್ಲಿ ನಾವು ಮಹಾಭಾರತಾದಿಗಳನ್ನು ನೋಡಿದಾಗ ತಪತಿಯ ಮಹತ್ವ ನಮಗೆ ಸಿದ್ಧವಾಗುತ್ತೆ. ಸೂರ್ಯನ ಮಡದಿಯಾಗಿರ್ತಕ್ಕಂತಹ ಛಾಯೆ, ಆ ಛಾಯೆಯಲ್ಲಿ ಹುಟ್ಟಿರ್ತಕ್ಕಂತಹ ಹೆಣ್ಣುಮಗಳು ತಪತಿ ಅಂತ. ಸೂರ್ಯನಿಗೆ ಯಮುನೆ ಅವಳು ಕೂಡ ಸಂಜ್ಞಾದೇವಿಯಲ್ಲಿ ಹುಟ್ಟಿರ್ತಕ್ಕಂಥವಳು. ಹಾಗೆ ಛಾಯೆಯಲ್ಲಿ ಹುಟ್ಟಿರ್ತಕ್ಕಂತಹ ಹೆಣ್ಣು ಮಗಳು ಅದು ಶನೀಶ್ವರ, ಸಾವರ್ಣಿ ಹಾಗೆ ತಪತಿ ಅಂತ 3 ಜನ, ಆ 2 ಗಂಡು 1 ಹೆಣ್ಣು ಮಕ್ಕಳು ಹುಟ್ಟತಕ್ಕಂಥವರಾಗ್ತಾರೆ. ಹೀಗೆ ತಪತಿ ಸೂರ್ಯನ ಮಗಳಾಗಿ ಹುಟ್ಟಿ ಸೂರ್ಯನ ಆದೇಶದಂತೆ ತಾನು ವಿಂಧ್ಯ ಪರ್ವತದ ತಪ್ಪಲಿನಲ್ಲಿ ಹರಿದು ಇವತ್ತಿನ ಏನು ಸೂರತ್ ಅಂತ ನಾವೇನು ಮಹಾರಾಷ್ಟ್ರದಲ್ಲಿ ಕರಿತೇವೆ, ಅಲ್ಲಿಂದ ಪಶ್ಚಿಮ ಸಮುದ್ರಕ್ಕೆ ತಾನು ಸೇರ್ತಕ್ಕಂತಹ ಒಂದು ದೊಡ್ಡ ಅದ್ಭುತವಾಗಿರತಕ್ಕಂತಹ ನದಿ. ಈ ನದಿಯಲ್ಲಿ ಇವತ್ತಿಗೂ ಕೂಡ ಆ ನದಿಯನ್ನು ನಾವು ಕಾಣಬಹುದು. ತಪತಿ ಅನ್ನೋ ನದಿ ಸೂರತ್ ಪ್ರಾಂತ್ಯಕ್ಕೆ ನಾವು ಹೋದಾಗ ಅದರ ಮಹತ್ವ ಏನು ಅಂತನ್ನೋದನ್ನು ಶ್ರೀಮದ್ ವಾದಿರಾಜ ಗುರು ಸಾರ್ವಭೌಮರು ತಾವು ತೀರ್ಥ ಪ್ರಬಂಧದಲ್ಲಿ ಸಂಚಾರಾರ್ಥಕವಾಗಿ ಹೋದಾಗ ಆ ನದಿಯಲ್ಲಿ ಸ್ನಾನವನ್ನ ಮಾಡೋದರಿಂದ ನಮಗಾಗುವಂತಹ ಫಲ ಏನು ವಾದಿರಾಜರು ಬಹಳ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಭಾವಿ ಸಮೀರ ಗುರುಸಾರ್ವಭೌಮರು ಅವರು ತಪತಿ ನದಿಯ ಮಹತ್ವವನ್ನು ಹೇಳ್ತಾ, ಕಥಂ ತಾಪಾಭಿದಾತೆಂಬ ತಾಪಜ್ಞ ಇತಿ ಸಂಶಯ ಅಘತಾಪ ಪ್ರದಾಯಿನ್ಯಾಹ ತವ ಸಂದರ್ಶನಾದ್ಗತಃ. ಬಹಳ ಸುಂದರವಾಗಿ ವಾದಿರಾಜರು ತಪತಿಯ ಮಹತ್ವವನ್ನು ತಿಳಿಸಿಕೊಡ್ತಾರೆ. ತಪತಿ ಅಂತ ಈ ನದಿಗೆ ಹೆಸರು ಯಾಕೆ ಬಂದಿದೆ? ವಾಸ್ತವಿಕವಾಗಿ ಎಲ್ಲರ ತಾಪವನ್ನ ಪರಿಹಾರ ಮಾಡುವ ಸಾಮರ್ಥ್ಯವನ್ನು ಹೊಂದಿದವಳು. ಭಗವಂತ ಒಂದೊಂದು ನದಿಯಲ್ಲಿ ವಿಶೇಷವಾದ ತನ್ನ ಸನ್ನಿಧಾನವನ್ನ ಇಟ್ಟು ಸಮಸ್ತ ಸಜ್ಜನರ ಪಾಪಗಳನ್ನೆಲ್ಲ ಪರಿಹಾರ ಮಾಡುವಂತಹ ಒಂದು ದೊಡ್ಡ ಸೌಭಾಗ್ಯವನ್ನು ಕಲ್ಪಿಸಿದ್ದಾನೆ. ಅದರಲ್ಲಿ ಈ ತಪತಿ ಸೂರ್ಯನ ಮಗಳು. ಸಾಮಾನ್ಯವಾಗಿ ಸೂರ್ಯನೇ ಸೂರ್ಯಾಂತರ್ಗತನಾದಂತಹ ನಾರಾಯಣನ ಸ್ಮರಣೆಯನ್ನು ಮಾಡಿದರೆ ಸಾಕು, ನಮ್ಮ ಜೀವನದ ಎಲ್ಲ ಪಾಪಗಳು, ರೋಗಗಳು ಅದು ಪರಿಹಾರವಾಗುತ್ತೆ. ಅಂತಹ ಸೂರ್ಯನ ಪುತ್ರಿಯಾಗಿರ್ತಕ್ಕಂತಹ ತಪತಿ ಅನ್ನೋ ನದಿ, ಅದರಲ್ಲಿ ಸ್ನಾನವನ್ನು ಮಾಡಿದಾಗ ನಮ್ಮ ಎಲ್ಲ ಪಾಪಗಳೂ ಕೂಡ ಅದು ಪರಿಹಾರವಾಗುತ್ತೆ. ಆದರೆ ತಪತಿ ಅಂತ ಯಾಕೆ ಹೆಸರು ಬಂತು ಹಾಗಾದ್ರೆ ಅಂತಂದ್ರೆ, ನಮಗೆ ತಾಪವನ್ನು ಉಂಟು ಮಾಡತಕ್ಕಂಥವಳಲ್ಲ, ನಮ್ಮ ಪಾಪಗಳಿಗೆ ತಾಪವನ್ನು ಉಂಟು ಮಾಡತಕ್ಕಂಥವಳವಳು. ಅದಕ್ಕೋಸ್ಕರ ಹೇಳ್ತಾರೆ ಅಘತಾಪ ಪ್ರದಾಯಿನ್ಯಾಹ. ನಮ್ಮ ಏನು ಅಘಗಳೆಂಬ ದೊಡ್ಡ ದೋಷಗಳ ಪರ್ವತಗಳಿದೆ, ಆ ಪರ್ವತಗಳಿಗೆಲ್ಲ ತಾಪವನ್ನು ಉಂಟು ಮಾಡತಕ್ಕಂಥವಳು ಅವಳು. ಅಲ್ಲಿ ಸ್ನಾನವನ್ನ ಯಾರು ಭಕ್ತಿಯಿಂದ ಸ್ನಾನವನ್ನು ಮಾಡ್ತಾರೋ, ಆ ಸ್ನಾನವನ್ನು ಮಾಡತಕ್ಕಂತಹ ವ್ಯಕ್ತಿಗಳ ಪಾಪಗಳನ್ನೆಲ್ಲ ತಾಪವನ್ನು ಮಾಡಿಸಿ ಅದನ್ನು ಪರಿಹಾರ ಮಾಡತಕ್ಕಂತಹ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥವಳು. ತವ ಸಂದರ್ಶನಾದ್ಗತಃ. ಬರೇ ಕೇವಲ ದರ್ಶನ ಮಾತ್ರದಿಂದಲೇನೆ ಅಂತಹ ಒಂದು ಫಲ ಇದೆ ಅಂತಂದ ಮೇಲೆ ಅಲ್ಲಿ ಹೋಗಿ ಭಕ್ತಿಯಿಂದ ಸ್ನಾನವನ್ನ ಮಾಡಿದಾಗ ಇನ್ನೆಷ್ಟು ವಿಧವಾಗಿರ್ತಕ್ಕಂತಹ ಮಹತ್ವವನ್ನ ನಾವು ಪಡೆಯಬಹುದು ಅನ್ನೋದನ್ನು ವಾದಿರಾಜಗುರು ಸಾರ್ವಭೌಮರು ಈ ತಾಪಿ ಅನ್ನೋ ನದಿಯ ಮಹತ್ವವನ್ನ ವಿಶೇಷವಾಗಿ ಕೊಂಡಾಡಿದ್ದಾರೆ. ಇದೇ ತಾಪಿ ನದಿಯ ಸ್ನಾನವನ್ನ ವಿಶೇಷವಾಗಿ ಆಷಾಢ ಮಾಸದಲ್ಲಿ ವಿಧಾನ ಮಾಡಿದ್ದಾರೆ ಶಾಸ್ತ್ರಕಾರರು. ಕಾರಣ ಏನು ಅಂತಂದ್ರೆ, ಒಂದೊಂದು ಮಾಸಗಳಲ್ಲಿ ಒಂದೊಂದು ವಿಧವಾದ ನದಿಯ ಸ್ನಾನಕ್ಕೆ ಮಹತ್ವವನ್ನು ಹೇಳಿದರೆ, ಈ ತಾಪಿ ನದಿಯ ಸ್ನಾನಕ್ಕೆ ಆಷಾಢ ಮಾಸ ಬಹಳ ಶ್ರೇಷ್ಠವಾಗಿರತಕ್ಕಂತಹ ಮಾಸ ಅಂತ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಯಾಕೆ ಅಂತಂದ್ರೆ, ನದಿಗಳಿಗೆಲ್ಲ ಒಮ್ಮೊಮ್ಮೆ ರಜಸ್ವಲ ದೋಷಗಳಿರ್ತದೆ. ಆದರೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಎಲ್ಲ ವಿಧವಾದ ದೋಷಗಳೂ ಕೂಡ ಪರಿಹಾರವಾಗುವಂತಹ ಒಂದು ಸನ್ನಿಧಾನವನ್ನ ಈ ತಾಪಿ ನದಿಯ ವಿಶೇಷವಾಗಿರತಕ್ಕಂತಹ ರೀತಿಯಲ್ಲಿ ತಾಪಿ ನದಿಗೆ ಮಹತ್ವವನ್ನು ಕೊಟ್ಟಿರತಕ್ಕಂಥವರಾಗಿದ್ದಾರೆ. ಇಂತಹ ಈ ತಾಪಿ ನದಿಯ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ.
ಶ್ರೇಷ್ಠ ಮಹಾನದೀತಾಪಿ ಸೂರ್ಯಪುತ್ರಿ ಗುಣಾಧಿಕ ಪುಣ್ಯೋದಕ ಪಾಪಹಂತ್ರಿ ರಜೋದೋಷ ಕಥಂ ತ್ವಿಹ. ಎಲ್ಲ ದೊಡ್ಡ ಸೂರ್ಯ ಪುಣ್ಯೋದಕ, ಬಹಳ ಪುಣ್ಯವಾಗಿರತಕ್ಕಂಥದ್ದು, ಅನೇಕ ವಿಧವಾಗಿರತಕ್ಕಂಥ ಪುಣ್ಯ ಸಂಪಾದನೆಯನ್ನು ಮಾಡಿದಾಗ ಮಾತ್ರ ಆ ತಪತಿ ನದಿಯ ಸ್ನಾನ ಅದು ನಮಗೆ ಲಭ್ಯವಾಗ್ತಕ್ಕಂತಹದ್ದು. ಆದ್ದರಿಂದ ಇದು ಯಾಕೆ ಈ ಮಾಸದಲ್ಲಿ ಶ್ರೇಷ್ಠ, ತಪತಿ ನದಿಯ ಸ್ನಾನ ಈ ಮಾಸದಲ್ಲಿ ಯಾಕೆ ಶ್ರೇಷ್ಠ, ಅದನ್ನು ಪುರಾಣ ಹೇಳ್ತದೆ. ಕೃತಾದೌ ಶುಚಿ ಮಾಸೇತು ಜನ್ಮೈ ತಸ್ಯ ಯಥೋಭವತ್ ಜನ್ಮ ಮಾಸೇ ತತ ಸ್ನಾನಂ ತಸ್ಯ ಪಾಪ ನಿಷೂಧನಂ. ಈ ಕೃತಯುಗದ ಆರಂಭದಲ್ಲೇನೆ ಸೂರ್ಯನಿಂದ ತಪತಿ ಅನ್ನೋ ನದಿ ಹುಟ್ಟಿದ್ದು ಈ ಆಷಾಢ ಮಾಸದಲ್ಲೇ ಅಂತ. ಈ ಆಷಾಢ ಮಾಸದಲ್ಲೇ ಅದರ ಜನನವಾಗಿರೋದ್ರಿಂದ ಈ ಮಾಸದಲ್ಲಿ ಯಾರು ಆ ತಪತಿ ನದಿಯ ಸ್ನಾನವನ್ನು ಮಾಡ್ತಾರೋ ಅವರಿಗೆ ಎಲ್ಲ ವಿಧವಾಗಿರತಕ್ಕಂತಹ ಪಾಪಗಳು ನಶಿಸಿ ಹೋಗುತ್ತೆ. ಆದ್ದರಿಂದ ಪವಿತ್ರ ಗುಣತಸ್ಥಾಪಿ ಗಂಗಾಯ ಅಧಿಕಾ ಭವೇತ್. ಎಷ್ಟು ಮಹತ್ವವನ್ನು ಹೇಳಿದ್ದಾರೆ ಅಂತಂದ್ರೆ, ಗಂಗೆಯಲ್ಲಿ ಪಾಪವನ್ನು ಮಾಡಿದಾಗ ಏನೇನು ಪಾಪ ಪರಿಹಾರ ಆಗಬೇಕು ಅದಕ್ಕಿಂತಲೂ ಅಧಿಕವಾಗಿರ್ತಕ್ಕಂತಹ ಪಾಪ ಪರಿಹಾರ ಈ ತಪತಿ ನದಿಯ ಸ್ನಾನದಿಂದ ಆಗತ್ತೆ. ಆಷಾಢ ಮಾಸದಲ್ಲಿ ಮಾಡ್ತಕ್ಕಂತಹದ್ದು ಹೇಳ್ತಾರೆ. ಬರೇ ಯಾವ್ಯಾವ ಪಾಪಗಳು? ಬ್ರಾಹ್ಮಣ ಕಶ್ಚಿತ್ ಜ್ಞಾತ್ವಾ ಗಂಗಾಂ ಸಮಾಗತಃ. ಒಂದು ವಿಶಿಷ್ಟವಾಗಿರತಕ್ಕಂತಹ ಒಂದು ಇತಿಹಾಸವನ್ನು ಹೇಳ್ತಾರೆ. ಒಬ್ಬ ಬ್ರಾಹ್ಮಣ ತಾನು ಬ್ರಹ್ಮಹತ್ಯೆಯನ್ನು ಮಾಡಿದ್ದ. ಏನೋ ಒಂದು ದೊಡ್ಡ ತನಗೆ ಆ ಗೊತ್ತಿಲ್ಲದೇನೆ ಒಂದು ಬ್ರಹ್ಮಹತ್ಯೆಯ ದೋಷವನ್ನ ತಾನು ಪಡೆದುಕೊಂಡಿದ್ದ. ಅಂತಹ ಬ್ರಾಹ್ಮಣ ತನ್ನ ಪಾಪವನ್ನ ಕಳ್ಕೊಳ್ಬೇಕು ಅಂತ ತಾನು ಗಂಗೆಯನ್ನ ಕುರಿತು ತೀರ್ಥ ಸ್ನಾನವನ್ನು ಮಾಡ್ತಾ ಇದ್ದಾನೆ. ಮಾಡಬೇಕು ಅಂತ ಪ್ರಯತ್ನ ಪಟ್ಟಾಗ ಆವಾಗ ಯಾರೋ ಆ ಗಂಗೆಗಿಂತಲೂ ಕೂಡ ತಾಪಿ ನದಿಯ ಮಹತ್ವ ಬಹಳ ದೊಡ್ಡದಾಗಿದೆ ಅಂತ ಜ್ಞಾನಿಗಳು ಹೇಳಿದಾಗ ಅವನು ಗಂಗೆಯನ್ನು ಬಿಟ್ಟು ತಾಪಿ ನದಿ ಹತ್ರ ಸ್ನಾನಕ್ಕೆ ಹೋಗ್ತಾನೆ. ಸ್ನಾನಕ್ಕೆ ಹೋಗಿ ತನ್ನ ಭಕ್ತಿಯಿಂದ ಚಿಂತನೆ ಮಾಡಿ ತನ್ನ ಪ್ರಾಯಶ್ಚಿತ್ತವನ್ನ ಮಾಡಿಕೊಂಡು ಗಂಗಾ ನದಿಯ ತಾಪಿ ನದಿಯ ಅವನು ನದಿಯಲ್ಲಿ ಸ್ನಾನವನ್ನು ಮಾಡಿದಾಗ ಎಲ್ಲ ಬ್ರಹ್ಮಹತ್ಯಾದಿ ಪಾಪಗಳನ್ನು ಕಳೆದುಕೊಳ್ತಾನೆ. ಗಂಗಾ ನದಿಗೆ ದೊಡ್ಡ ಚಿಂತೆ ಆಯ್ತಂತೆ. ಈ ಲೋಕದಲ್ಲಿರುವಂತಹ ಎಲ್ಲ ಜನರು ಕೂಡ ನನ್ನಲ್ಲಿ ಬಂದು ಪಾಪ ಕಳ್ಕೊಳ್ತಾ ಇದ್ರು, ಆದ್ರೆ ಈ ಮಧ್ಯೆ ಎಲ್ಲರೂ ಕೂಡ ಈ ತಾಪಿ ನದಿಯ ಹತ್ರ ಪಾಪವನ್ನು ಕಳೆದುಕೊಂಡು ಹೋಗ್ತಾ ಇದ್ದಾರೆ. ನದಿಗಳಲ್ಲೆಲ್ಲ ಪಾಪ ಪರಿಹಾರಕವಾಗಿದ್ದು ನಾನೇ ಅಂತ ಪ್ರಸಿದ್ಧವಾಗಿರತಕ್ಕಂತಹದ್ದು ಇದು ಹೋಯ್ತಲ್ವಾ, ಬ್ರಹ್ಮದೇವರ ವರ ಇದು ಹೋಯ್ತಲ್ವಾ ಅಂತ ಬಹಳ ದುಃಖಿತಳಾಗಿದ್ಲಂತೆ. ಅದಕ್ಕೆ ತಥೋ ಗಂಗಾ ಜಗಾಮಾಸು ಪಿತಾಮಹ ನಿವೇಶನಂ ರುದತಿ ಗದ್ಗದಂ ದೀನಾ ವಿವರಣಾ ವಿಕೃತಾಕೃತಿ. ಬಹಳ ದುಃಖಪಟ್ಟವಳಾಗಿ ಗಂಗಾದೇವಿ ಬ್ರಹ್ಮದೇವರನ್ನು ಕುರಿತು ಹೋದ್ಲಂತೆ. ಹೋಗಿ ಬ್ರಹ್ಮದೇವರ ಹತ್ರ ಹೇಳ್ತಾ ಇದ್ದಾಳೆ, ಅಲ್ಲ ಎಂತಹ ಒಂದು ದೊಡ್ಡ ಅನರ್ಥ ಉಂಟಾಗಿದೆ ನಮಗೆ. ನಾನು ಯಾರೋ ತಾಪಿ ನದಿಯಂತೆ ಸೂರ್ಯಪುತ್ರಿಯಂತೆ ಅವಳು ಎಲ್ಲ ವಿಧವಾದ ಪಾವಿತ್ರ್ಯವನ್ನು ಕೂಡ ಕೊಟ್ಟು ಪಾಪಗಳನ್ನು ಪರಿಹಾರ ಮಾಡತಕ್ಕಂತಹ ಸಾಮರ್ಥ್ಯವನ್ನು ಹೊಂದಿದ್ದಾಳೆ. ಈ ರೀತಿಯಾಗಿರ್ತಕ್ಕಂತಹ ತಸ್ಯಾಸ್ತು ಸ್ನಾನ ಮಾತ್ರೇಣ ಪಾಪಿಷ್ಟ ಅಪಿ ಮಾನವಃ ಕರ್ಮಬಂಧಾತ್ ಪರಿತ್ಯಜ್ಯ ಗಚ್ಚಂತಿ ಪರಮಾಂಪದಂ. ಕೇವಲ ಸ್ನಾನ ಮಾತ್ರದಿಂದಲೇನೆ ಕರ್ಮಬಂಧಗಳನ್ನೆಲ್ಲ ಕಳೆದುಕೊಂಡು ಉತ್ತಮವಾದ ಗತಿಯನ್ನು ಹೊಂದುತ್ತಾ ಇದ್ದಾರೆ. ಆದ್ರಿಂದ ಏವಂ ವಿಧ ಪ್ರಭಾವೋತ್ರ ಕಸ್ಯ ಸಿಂಧೋರ್ನ ದೃಶ್ಯತೆ ಯಾದೃಶ ಸವಿತು ಪುತ್ರ್ಯ ತಸ್ಯೈಶ್ಚ ಸ್ವಭಾವತಃ. ಹೀಗಾಗಿಬಿಟ್ರೆ ಎಲ್ಲರೂ ಕೂಡ ಅವಳಲ್ಲೇ ಹೋಗ್ತಾರೆ. ಅದ್ಯಮೇ ಯನ್ಮಹತ್ವಂ ತತ್ವಯ ಸರ್ವಂ ಪರಾಹತಂ. ನನಗೇನು ಮಹತ್ವವನ್ನು ಕೊಟ್ಟಿದ್ದೀರಿ ನೀವು, ಆ ಮಹತ್ವ ಎಲ್ಲ ಇವತ್ತು ಹೊರಟೋಗಿದೆ. ಆದ್ರಿಂದ ಸರ್ವಾಸಾಮಪಿ ಸಿಂಧೂನಾಂ ಭೂಯಸೀಂ ಮಾನ್ಯತಾಗತಾಂ. ಆದ್ರಿಂದ ಭೂಲೋಕದಲ್ಲಿ ಎಲ್ಲ ವಿಶೇಷವಾಗಿ ಬೇರೆ ನದಿಗಳೇ ಮಹತ್ವವನ್ನು ಪಡಿತಾ ಇದ್ದಾರೆ. ಆದ್ರಿಂದ ನೀನೇನ್ ಮಾಡಿದ್ದಿ ಹಿಂದೆ, ಸ್ಥಾಪಿತಾಹಂ ತ್ವಯಾ ತಾತ ನದೀನಾಂ ಜ್ಯೇಷ್ಠತಾ ಪದೇ. ಎಲ್ಲ ನದಿಗಳಲ್ಲಿ ಶ್ರೇಷ್ಠವಾದ ಸ್ಥಾನವನ್ನು ನನಗೆ ಕೊಟ್ಟಿದ್ದಿ. ಆದರೆ ಇವಾಗ ಅನ್ಯಥಾ ರೀತಿಯಲ್ಲಿ ಆಗ್ತಾ ಇದೆ. ಆದ್ರಿಂದ ಇಂತಹ ದುಃಖವನ್ನು ಹೇಗಾದರೂ ಪರಿಹಾರ ಮಾಡುವಂತ ಬ್ರಹ್ಮದೇವರು ನಾನು ಮಾಡಿದ ನಿನ್ನಗೆ ಕೊಟ್ಟಂತಹ ವರ ಅದು ನಾಶವಾಗ್ತಾ ಇದೆ ಅಂತಂದ್ಮೇಲೆ ನಾರದರನ್ನು ಕರೀತಾರೆ ಬ್ರಹ್ಮದೇವರು. ನೋಡು ನಾರದ, ಗಂಗಾ ನದಿಗೆ ಇಂತಹ ದೊಡ್ಡ ದುಃಖ ಬಂದೊದಗಿದೆ. ನಾನು ನದಿಗಳಲ್ಲೇ ಶ್ರೇಷ್ಠಳಾಗಿರತಕ್ಕಂತಹ ವ್ಯಕ್ತಿ ಗಂಗೆ ಅಂತ ನಾವು ತಿಳಿದಿದ್ದೇವೆ. ಅದೇ ಶಾಸ್ತ್ರಸಮ್ಮತವಾಗಿರ್ತಕ್ಕಂತಹದ್ದು ವಿಷ್ಣುಪಾದೋದಕ. ಆದರೆ ಇವತ್ತು ತಪತಿ ಅದು ಎಲ್ಲ ಪಾಪ ಪರಿಹಾರಗಳಾಗಿದ್ದಾಳಂತೆ. ಅವಳ ಹತ್ರ ಹೋಗಿ ಅವಳ ಸಾಮರ್ಥ್ಯವನ್ನು ನೀನು ಹರಣ ಮಾಡು ಅಂತ, ಮಹಾತ್ಮ್ಯವನ್ನು ಹರಣ ಮಾಡು ಅಂತ ನಾರದರಿಗೆ ಹೇಳ್ತಾರೆ. ನಾರದರು ಕೂಡ ಆ ತಾಪಿ ನದಿಯ ಎಲ್ಲ ಮಹತ್ವವನ್ನು ಕೂಡ ಹರಣ ಮಾಡ್ತಾರೆ.
ಹರಣ ಮಾಡಿದ್ದಾರೆ, ಏನೋ ಹರಣ ಮಾಡಿದ್ದಾರೆ, ಆದರೆ ಅದರ ಪ್ರಭಾವ ನಾರದರ ಮೇಲೆ ಉಂಟಾಗಿದೆ. ಏನಾಯಿತು ಅಂತಂದ್ರೆ, ಯಾವಾಗ ನಾರದರು ಬ್ರಹ್ಮದೇವರ ಅಪ್ಪಣೆಯಂತೆ ತಾಪಿ ನದಿಯ ಮಹತ್ವವನ್ನೆಲ್ಲ ಹರಣ ಮಾಡಿದ್ರೋ, ಹರಣ ಮಾಡಿದರ ಪ್ರಭಾವದಿಂದ ನಾರದರ ಸಂಪೂರ್ಣವಾಗಿರತಕ್ಕಂತಹ ಜ್ಞಾನವು ನಶಿಸಿ ಹೋಗುವಂತಹ ಸಂದರ್ಭ ಬಂತು ಅಂತ ಹೇಳ್ತಾ ಇದೆ. ಇಂತಹ ಒಂದು ಸಂದರ್ಭ ಬಂದೊದಗಿತು. ವಿಶೇಷವಾಗಿರತಕ್ಕಂತಹ ಎಲ್ಲಿ ನಾರದರು ಜಗತ್ತಿಗೆ ಜ್ಞಾನವನ್ನು ಕೊಡ್ಲಿಕ್ಕೆ ಅಂತಾನೇ ಇರತಕ್ಕಂತಹ ಮಹಾನುಭಾವರು, ನಾರಂ ದದಾತೀತಿ ನಾರದ ಅಂತ ಕರೀತಾರೆ. ಜಗತ್ತಿಗೆ ಜ್ಞಾನವನ್ನೇ ಕೊಡುವಂತಕ್ಕಂಥವರು ಅವರು ಈ ತಾಪಿ ನದಿಯ ಮಹತ್ವವನ್ನು ಹರಣ ಮಾಡಿದ್ದಕ್ಕೆ ತಮ್ಮ ಜ್ಞಾನವನ್ನ ಕಳೆದುಕೊಳ್ಳುವಂತಹ ಸ್ಥಿತಿ ಬಂದೊದಗಿತು. ಇಂತಹ ಪರಿಸ್ಥಿತಿ ಬಂದಾಗ ಬ್ರಹ್ಮದೇವರ ಹತ್ರ ಬರ್ತಾರೆ. ಬ್ರಹ್ಮದೇವರ ಹತ್ರ ಬಂದು ಹೇಳ್ತಾರೆ, ಎಂತಹ ಸ್ಥಿತಿ ಬಂದು ಹೋಯಿತು ನಮಗೆ, ನೀವು ಹೇಳಿದ ಹಾಗೆ ನಾನು ಹೋಗಿ ತಾಪಿ ನದಿಯ ಮಹತ್ವವನ್ನು ಅಪಹರಣ ಮಾಡಬೇಕು ಅಂತ ಹೊರಟೆ, ಆದರೆ ಅದರ ಪ್ರಭಾವ ನನ್ನ ಮೇಲೆ ಆಗಿದೆ, ವಿಶೇಷವಾಗಿ ನನ್ನ ಜ್ಞಾನ ಎಲ್ಲ ನಶಿಸಿ ಹೋಗಿದೆ, ಏನು ಮಾಡಬೇಕು ಅಂತ ಕೇಳಿದಾಗ ಬ್ರಹ್ಮದೇವರಂತಾರೆ, ಇದಕ್ಕೇನು ಮಾಡಬೇಕಾಗಿಲ್ಲ, ಆ ತಾಪಿ ನದಿ ಹತ್ರನೇ ಹೋಗೋಣ, ಅಲ್ಲೇ ಹೋಗು, ನೀನು ಅವಳ ಹತ್ರ ಈ ರೀತಿ ಆಗಿದೆ ಅಂತ ತಿಳಿಸು. ಅವಳು ಎಲ್ಲ ವಿಧವಾಗಿ ಅವಳು ಈ ಸಂದರ್ಭದಲ್ಲಿ ಪುರಾಣಗಳೆಲ್ಲ ಒಂದೊಂದು ಬಹಳ ಮಹತ್ವದಾಗಿರತಕ್ಕಂತಹ ವಿಚಾರವನ್ನು ತಿಳಿಸಿಕೊಡ್ತಾ ಇದೆ. ಈ ಒಂದು ಕಥೆ ಇದು ಅರ್ಥವಾದದ ರೀತಿಯಲ್ಲಿ ಪ್ರಶಂಸಾರೂಪವಾಗಿ ಹೊರಟಿದೆ. ನಾರದರು ಅವರು ಯೋಗ್ಯತೆಯಲ್ಲಿ ಕಕ್ಷೆಯಲ್ಲಿ ಬಹಳ ಅಧಿಕರು, ಉತ್ತಮರು. ಆದರೆ ಅವರ ಜ್ಞಾನ ಈ ತಾಪಿ ನದಿಯ ಮಹತ್ವವನ್ನು ಹರಣ ಮಾಡಿರೋದ್ರಿಂದ ಅದು ನಾಶವಾಗಿ ಅವರು ಬಹಳ ಪರಿತಪಿಸ್ತಾರೆ ಅನ್ನೋದು ಯಾಕೆ ಈ ಪುರಾಣ ಇದನ್ನು ಉಲ್ಲೇಖ ಮಾಡ್ತಾ ಇದೆ ಅಂತಂದ್ರೆ, ಇದು ತಾಪಿ ನದಿಯ ಮಹತ್ವವನ್ನ ಸಮಾಜಕ್ಕೆ ಜಗತ್ತಿಗೆ ತಿಳಿಸಬೇಕು ಅನ್ನೋ ಉದ್ದೇಶದಿಂದ ಇದು ಒಂದು ಜಗತ್ತಿನ ಭಗವಂತನ ಆದೇಶದಂತೆ ಇದು ನಾಟಕವನ್ನು ಮಾಡ್ತಾ ಇದ್ದಾರೆ ಅಂತ ಚಿಂತನೆ ಮಾಡಬಹುದು. ಯಾವ ರೀತಿಯಾಗಿ ನರಸಿಂಹದೇವರ ಪ್ರಾದುರ್ಭಾವವಾದಾಗ ಅವರ ಕೋಪಾವೇಶವನ್ನ ಹರಣ ಮಾಡೋದರಲ್ಲಿ ಲಕ್ಷ್ಮೀ ಬ್ರಹ್ಮಾದಿಗಳೇ ಅಸಮರ್ಥರಾದಾಗ ಪ್ರಹ್ಲಾದರಾಜರು ಹೋಗಿ ಆ ಕೋಪಾವೇಶವನ್ನ ಶಮನ ಮಾಡಿದ್ರು ಅಂತ ಭಾಗವತ ಕೇಳುತ್ತದೆ. ಅದಕ್ಕೆ ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ, ಅದೆಲ್ಲ ಪ್ರಹ್ಲಾದರಾಜರನ್ನ ಅವರಿಗೋಸ್ಕರ ಬಂದಂತಹ ನರಸಿಂಹದೇವರ ಅವತಾರ ಪ್ರಹ್ಲಾದರಾಜರಿಗೋಸ್ಕರ ಬಂದಿರತಕ್ಕಂತಹದ್ದು, ಅವರಿಗೋಸ್ಕರ ಅವರಿಗೆ ಅನುಗ್ರಹ ಮಾಡಲಿಕ್ಕೋಸ್ಕರ ಲಕ್ಷ್ಮೀ ಬ್ರಹ್ಮಾದಿಗಳೆಲ್ಲ ತಾವು ನಟನೆ ಮಾಡಿದರು. ಆದರೆ ನಿತ್ಯಾಪರೋಕ್ಷೀಕೃತರಾಗಿರತಕ್ಕಂತಹ ಬ್ರಹ್ಮಾದಿ ಲಕ್ಷ್ಮೀ ಬ್ರಹ್ಮಾದಿಗಳಿಗೆ ಭಗವಂತನ ಎಲ್ಲ ರೂಪಗಳೂ ಕೂಡ ಅವರಿಗೆ ಪರಿಚಿತವಾದದ್ದೇ, ಅಪರಿಚಿತವಾದದ್ದು ಅವರಿಗೆ ಭಯಾನಕವಾಗಿರತಕ್ಕಂತಹದ್ದು ಅಂತ ಯಾವುದೂ ಇಲ್ಲ. ಆದರೂ ತಾವು ಜಗತ್ತಿನಲ್ಲಿ ಪ್ರಹ್ಲಾದರಾಜರಿಗೆ ಮನ್ನಣೆ ಸಿಗಬೇಕು ಅನ್ನೋ ಉದ್ದೇಶದಿಂದ ಆ ರೀತಿ ನಟನೆ ಮಾಡಿ ತೋರಿಸಿದಂತೆ ಇಲ್ಲಿಯೂ ಕೂಡ ನಾರದರು ಜ್ಞಾನದ ಮಹತ್ವವನ್ನ ಮತ್ತೆ ತಪತಿಯ ಮಹತ್ವವನ್ನ ಜಗತ್ತಿಗೆ ಸಾರಿಸಬೇಕಾಗಿದೆ. ಈ ಸಂದರ್ಭದಲ್ಲಿ ನಾರದರು ಅನೇಕ ಜ್ಞಾನದ ಮಹತ್ವವನ್ನು ಹೇಳ್ತಾರೆ. ನಾನಿವತ್ತು ಜ್ಞಾನವನ್ನು ಕಳೆದುಕೊಂಡಿದ್ದೇನೆ. ಎಂತಹ ಸಂದರ್ಭ! ಅಜ್ಞಾನಾನ್ ಮರಣಂ ಶ್ಲಾಘ್ಯಂ ಪುರುಷಸ್ಯ ಜಗದ್ಗುರು ಉಪಾರ್ಜಯತಿ ಪಾಪಾನಿ ಸಜ್ಞಾನ ನಶ್ರುತಂ ಕಿಲ. ಎಂತಹ ಒಂದು ಮಹತ್ವವನ್ನು ಹೇಳ್ತಾರೆ. ಇವತ್ತು ನಾರದರಂತಾರೆ, ಜಗತ್ತಿನಲ್ಲಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ದೇವರ ಬಗ್ಗೆ ಚೆನ್ನಾಗಿ ತಿಳಿದುಕೊಳ್ಳೇದೇ ಮಾನವ ಜನ್ಮದ ಸಾರ್ಥಕತೆ. ಅದನ್ನು ಬಿಟ್ಟು ಅಜ್ಞಾನದಿಂದ ಬದುಕುವುದಕ್ಕಿಂತಲೂ ಕೂಡ ಮರಣವೇ ಲೇಸು. ಈ ಮಾತನ್ನ ಭಗವಂತನ ಜ್ಞಾನಕ್ಕೆ ಎಷ್ಟು ಮಹತ್ವ ಇದೆ ಮಾನವ ಜನ್ಮದಲ್ಲಿ ಅನ್ನೋ ವಿಚಾರವನ್ನ ಈ ಸಂದರ್ಭದಲ್ಲಿ ಪುರಾಣ ನಮಗೆ ತಿಳಿಸಿಕೊಡುತ್ತದೆ. ಅದಕ್ಕೋಸ್ಕರ ಅಜ್ಞಾನಾತ್ ಮರಣಂ ಶ್ಲಾಘ್ಯಂ, ಭಗವಂತನ ಜ್ಞಾನ ಇಲ್ಲದೇನೆ ಬದುಕುವ ಜೀವನಕ್ಕಿಂತಲೂ ಕೂಡ ಮರಣವೇ ಶ್ಲಾಘ್ಯ. ಪುರುಷಸ್ಯ ಜಗದ್ಗುರೋ ಉಪಾರ್ಜಯಂತಿ ಪಾಪಾನಿ ಸಜ್ಞಾನಾನ್ ಅಶ್ರುತಂ ಕಿಲ. ಯಾಕೆ ಅಂತಂದ್ರೆ, ಒಂದು ಜ್ಞಾನವನ್ನು ಸಂಪಾದನೆ ಮಾಡಿದರೆ ನಾವು ಮಾಡಿದ ಅನೇಕ ಪಾಪಗಳೆಲ್ಲ, ಯಾಕೆ ಅಂತಂದ್ರೆ ನಾವು ಮಾಡಿದ ಅನೇಕ ಸಂಚಿತವಾದ ಕರ್ಮಗಳು, ಜ್ಞಾನಾಗ್ನಿ ದಗ್ಧ ಕರ್ಮಾಣಿ ಭಸ್ಮಸಾತ್ ಕುರುತೇರ್ಜುನ ಅಂತ ಕೃಷ್ಣ ಗೀತೆಯಲ್ಲಿ ಹೇಳಿದ ಹಾಗೆ, ಭಗವಂತನ ಜ್ಞಾನವನ್ನ, ಪರಿಶುದ್ಧವಾದ ಜ್ಞಾನವನ್ನು ನಾವು ಸಂಪಾದನೆ ಮಾಡಿಕೊಂಡಾಗ ನಮ್ಮ ಎಲ್ಲ ಸಂಚಿತವಾದೆಲ್ಲ ಅದು ಬೇಕಾದಷ್ಟು ಹತ್ತಿಯ ರಾಶಿಯಂತೆ ದೊಡ್ಡ ದೊಡ್ಡ ರಾಶಿಯೇ ಇರಲಿ, ಅದು ಒಂದು ಕ್ಷಣ ಮಾತ್ರದಲ್ಲೇನೆ ನಾಶವಾಗ್ತಕ್ಕಂತಹ ಸಾಮರ್ಥ್ಯ ಜ್ಞಾನಕ್ಕಿದೆ. ಅದಕ್ಕೋಸ್ಕರ ಇನ್ನೊಂದು ಮಾತನ್ನು ಹೇಳ್ತಾರೆ ಜ್ಞಾನದ ಮಹತ್ವವನ್ನ, ಕಿಂ ಕರೋತಿ ಕುಲೇ ಜನ್ಮ ಕಿಂ ಕರೋತಿ ಕುಲೇ ಧನಂ ಯಜ್ಞಾನಂ ಭವೇತ್ ಪಂತುಸ್ತೇನ ಸರ್ವಂ ವಿನಶ್ಯತಿ.
ನೋಡ್ರಿ, ಬೇಕಾದಷ್ಟು ದೊಡ್ಡ ಕುಲದಲ್ಲಿ ಹುಟ್ಟಿರ್ತೇವೆ, ಬೇಕಾದಷ್ಟು ದುಡ್ಡು ಸಂಪಾದನೆ ಮಾಡಿರ್ತೇವೆ, ಇದರಿಂದ ಏನು ಪ್ರಯೋಜನ? ಮಾನವ ಜನ್ಮದ ಸಾರ್ಥಕತೆ ಇದರಲ್ಲಿ ಅಲ್ಲ. ಜ್ಞಾನ ಇದ್ರೇನೆ ಅವನು ವಿಶಿಷ್ಟವಾಗಿರತಕ್ಕಂತಹ ಜನ್ಮವನ್ನು ಪಡೆದಿದ್ದಕ್ಕೂ ಸಾರ್ಥಕ. ಈ ಮಾತನ್ನ ನಾರದರು ಮನುಷ್ಯ ಜನ್ಮದಲ್ಲಿ ಜ್ಞಾನಕ್ಕೆ ಎಷ್ಟು ಮಹತ್ವವನ್ನು, ಭಗವಂತನ ಜ್ಞಾನಕ್ಕೆ. ಜ್ಞಾನ ಅಂದ್ರೆ ಇಲ್ಲಿ ಯಾವುದೋ ಲೌಕಿಕವಾಗಿರ್ತಕ್ಕಂತಹ ಜ್ಞಾನ ಅಲ್ಲ, ಅದು ದೇವತೆಗಳಿಗೆ ಎಂದೂ ನಾಶ ಆಗೋದಿಲ್ಲ. ಯಾಕೆ? ಭಗವದ್ ಇತರತ್ರ ಎಲ್ಲ ಜ್ಞಾನವನ್ನೂ ಕೂಡ ಅವರು ಪಡೆದಿರ್ತಾರೆ. ಭಗವಂತನ ಜ್ಞಾನ ನಶಿಸಿ ಹೋಗ್ತದಲ್ಲ ಅಂತ ದೊಡ್ಡ ಚಿಂತೆ ಬಂದಿದೆ ಅವರಿಗೆ. ನಿರ್ಧನೋಪಿ ವರಂ ಜ್ಞಾನಿ ಕುಲಹೀನೋಪಿ ಮಾನವ ಜ್ಞಾನಿ ಸರ್ವಮವಾಪ್ನೋತಿ ಲಬ್ಧಂ ಅಜ್ಞಾನತೋ ವ್ರಜೇತ್. ಏನ್ ದರಿದ್ರನಾಗಿರ್ಲಿ, ಮತ್ತೆ ನಾನಾ ವಿಧವಾದ ನೀಚ ಜನ್ಮ ಯೋನಿಗಳಲ್ಲಿ ಹುಟ್ಲಿ, ಆದರೆ ಜ್ಞಾನಿಯಾಗಿದ್ರೆ ಅವನು ಎಲ್ಲವನ್ನೂ ಪಡಿತಾನೆ, ಧನವನ್ನೂ ಪಡಿತಾನೆ. ಒಳ್ಳೆ ಕುಲದಲ್ಲಿ ಹುಟ್ಟಿದಾಗ ಏನೇನು ಅವನು ಗೌರವವನ್ನು ಪಡಿಬೇಕು ಅದೆಲ್ಲವನ್ನೂ ಕೂಡ ಜ್ಞಾನದಿಂದ ಪಡೆಯತಕ್ಕಂಥವನಾಗ್ತಾನೆ. ಈ ಮೂಲಕ ಜ್ಞಾನದ ಮಹತ್ವವನ್ನ ಬಹಳ ಸುಂದರವಾಗಿ ತಿಳಿಸುವ ಮೂಲಕ ಇಂತಹ ಜ್ಞಾನದಿಂದ ನಾನು ವಂಚಿತನಾಗಿ ಬಿಟ್ಟೆ ಅಂತ ಬಹಳ ಪರಿತಪಿಸ್ತಾ ಇದ್ದಾರೆ ನಾರದರು. ಹಾಗಾದ್ರೆ ನಾವು ಇಂತಹ ಸಂದರ್ಭದಲ್ಲಿ ನಾರದರಿಗೆ ಜ್ಞಾನ ನಾಶ ಆಯಿತು ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋದಕ್ಕಿಂತಲೂ ಕೂಡ ನಾರದರು ಜ್ಞಾನಕ್ಕೆ ಎಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ಅರ್ಥ ಮಾಡಿಕೊಂಡಾಗ ಪುರಾಣಗಳ ನಿಜವಾದ ಆಂತರ್ಯ ನಮಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಯಾಕೆಂದ್ರೆ ಪುರಾಣಗಳನ್ನು ನಾವು ಅಧ್ಯಯನ ಮಾಡಬೇಕಾದ್ರೆ ಅನೇಕ 3 ಭಾಷೆಯಲ್ಲಿ ರಚನೆ ಮಾಡಿದ್ದಾರೆ ಅಂತ ಶ್ರೀಮದ್ ಆನಂದ ತೀರ್ಥರು ತಾತ್ಪರ್ಯ ನಿರ್ಣಯದಲ್ಲಿ ಸಮಾಧಿ ಭಾಷೆ, ಗುಹ್ಯ ಭಾಷೆ, ಹಾಗೆ ಶಾಸ್ತ್ರೀಯವಾಗಿರ್ತಕ್ಕಂತಹ ಭಾಷೆಗಳನ್ನೆಲ್ಲ ಪ್ರಯೋಗ ಮಾಡಿರ್ತಾರೆ. ಅದನ್ನು ನಮ್ಗೆ ಅರ್ಥ ಮಾಡಿಕೊಳ್ಬೇಕು, ಅದರ ನಿಜವಾದ ಆಂತರ್ಯ ಏನು, ಇವುಗಳನ್ನೆಲ್ಲ ಬೇರೆ ಪ್ರಮಾಣಗಳಿಗೆ ಅವಿರುದ್ಧವಾಗಿರ್ತಕ್ಕಂಥ ರೀತಿಯಲ್ಲಿ ಚಿಂತನೆ ಮಾಡಬೇಕು. ಇಂತಹ ವಿಶೇಷದಲ್ಲಿ ತಾಪಿ ನದಿಯ ವಿಶೇಷ ಪ್ರಶಂಸೆಯನ್ನು ಮಾಡಿ ನನಗೆ ಜ್ಞಾನವನ್ನು ಕೊಡತಕ್ಕಂಥವಳಾಗು ಅಂತ ಹೇಳಿದಾಗ ಬ್ರಹ್ಮದೇವರ ಹತ್ರ ತಾಪಿ ಹೇಳ್ತಾಳೆ, ಯಾಕೆ ನನಗೆಲ್ಲ ಇಂತಹ ಪ್ರಶಂಸೆಯನ್ನು ಮಾಡ್ತೀರಿ ಅಂತ ಹೇಳ್ತಾಳೆ ಅವಳು. ಪ್ರಶಂಸಾ ಮತ್ ಪ್ರತಿಷ್ಠಾವೋ ಜಾತೇಯಂ ಪರಮೇಶ್ವರ. ನನಗೆ ಈ ಪ್ರಶಂಸೆ ಎಲ್ಲ ಈ ನಾನು ಅರ್ಹಳಲ್ಲ, ಎಲ್ಲ ಬ್ರಹ್ಮದೇವರ ಒಂದು ಆಜ್ಞೆಯಿಂದ ನಾನು ಇಂತಹ ಜನ್ಮವನ್ನು ಪಡೆದು ಉತ್ತಮಳಾಗಿರತಕ್ಕಂಥವಳಾಗಿದ್ದೇನೆ. ಅದಕ್ಕೋಸ್ಕರ ಈ ಎಲ್ಲ ಬ್ರಹ್ಮದೇವರು ಇದಕ್ಕೆ ಪರಿಹಾರವನ್ನು ಕೊಡತಕ್ಕಂಥವರಾಗಬೇಕು ಅಂತ ಬ್ರಹ್ಮದೇವರ ಹತ್ರ ಹೋದಾಗ ಬ್ರಹ್ಮದೇವರಂತಾರೆ, ನದಿ ಜ್ಯೇಷ್ಠ, ನಾನು ಹಿಂದೆ ಹೇಳಿದ ಹಾಗೆ ಎಲ್ಲ ನದಿಗಳಲ್ಲೂ ಗಂಗಾ ನದಿಯೇ ಶ್ರೇಷ್ಠವಾಗಿರ್ತಕ್ಕಂತಹ ನದಿ. ಆದರೂ ನಿನಗೆ ಒಂದು ವರವನ್ನು ಕೊಡ್ತೇನೆ. ಏನು ಅಂತಂದ್ರೆ, ಇಂತಹ ನಿನ್ನ ಈ ತಾಪೀಯೋ ಮಹಿಮಾಲೋಕೆ ಸರ್ವದಾತೆ ಭವತ್ಪುರ ಅಸಂಶಯಂ ನತಾಪೀಯ ತವಾಷಾಢೇ ಭವಿಷ್ಯತಿ. ಏನು ಗಂಗಾ ನದಿ ಸ್ನಾನಗಳನ್ನು ಮಾಡಿದಾಗ ಏನೇನು ಪುಣ್ಯ ಲಭ್ಯವಾಗಬೇಕೋ ಆಷಾಢ ಮಾಸದಲ್ಲಿ ವಿಶೇಷವಾಗಿ ನಿನ್ನಲ್ಲಿ ಮಾಡುವ ಸ್ನಾನದಿಂದ ಗಂಗಾ ನದಿಯಿಂದ ಲಭ್ಯವಾಗುವಂತಹ ಅನಂತವಾದ ಪುಣ್ಯದ ಲಾಭ ಅದು ತಾಪಿ ನದಿಯಿಂದಲೂ ಕೂಡ ಆಗ್ತಕ್ಕಂಥದ್ದಾಗತ್ತೆ. ಇದು ಆಷಾಢ ಮಾಸದಲ್ಲಿ ಅಂತ ಹೀಗೆ ವಿಶೇಷವಾಗಿ ಆಷಾಢ ಮಾಸದ ಮಹಾತ್ಮವನ್ನ ಅನನ್ಯಾ ದುರ್ಲಭಂ ಲೋಕೆ ತದಾಷಾಢೆ ಭವಿಷ್ಯತಿ ಗಂಗಾಪಿ ಸರಿತಾಂ ಮಧ್ಯೆ ಜ್ಯೇಷ್ಠತ್ವಂ ಲಕ್ಷ್ಯತೆ ಪುನಃ. ಆ ಗಂಗೆ ಸಾಮಾನ್ಯವಾಗಿ ಎಲ್ಲ ನದಿಗಳಲ್ಲೂ ಶ್ರೇಷ್ಠವಾಗಿದ್ದರೂ ಕೂಡ ಆ ಪ್ರತಿ ಕಾಲದಲ್ಲೂ ಗಂಗಾ ನದಿಯಲ್ಲಿ ಮಾಡಿದ ಸ್ನಾನಕ್ಕೆ ವಿಶೇಷವಾದ ಪುಣ್ಯ ಇದೆ. ಅದರಲ್ಲೂ ತಾಪಿ ನದಿಯ ಸ್ನಾನವನ್ನು ಆಷಾಢ ಮಾಸದಲ್ಲಿ ವಿಶೇಷವಾಗಿ ಮಾಡೋದಕ್ಕಿಂತ ವಿಶೇಷವಾಗಿರತಕ್ಕಂತಹ ಫಲ ಅದು ಲಭ್ಯವಾಗ್ತಕ್ಕಂತಹದ್ದು ಅಂತ ತಿಳಿಸಿಕೊಡ್ತಾರೆ. ಹೀಗೆ ಇಂತಹ ಒಂದು ತಾಪಿ ನದಿಯ ಸ್ನಾನ ಕಿಂ ಪುನರ್ ಮಾನವಾನಾಂಚ ವಿನಾಭಾಗ್ಯಾನ್ ನ ಲಭ್ಯತೆ ಯೇಷಾಂಚ ಸ್ನಾನಕರ್ತॄಣಾಂ ಪಾಪೀನಾಮಪಿ ನಾಕದಂ. ಎಂತಹ ಪಾಪಿಗಳಾಗಿದ್ರೂ ಕೂಡ ಅವರಿಗೆ ಅವರು ಸಂಪಾದನೆ ಮಾಡಿದಂತಹ ಪುಣ್ಯದ ಫಲದಿಂದಲೇನೆ ಇಂತಹ ಲಭ್ಯವಾಗ್ತಕ್ಕಂಥದ್ದು, ಅದನ್ನ ಸ್ನಾನದ ಫಲ. ಅದರಿಂದ ಏನಾಗುತ್ತೆ? ನಾಕದಂ, ಸ್ವರ್ಗಾದಿ ಫಲಗಳನ್ನೇ ಅವರು ಪಡಿತಕ್ಕಂಥವರಾಗಬೇಕು. ಅದರ ನಂತರ ಅಂತೇತು ಮೋಕ್ಷಂ ಸಂಪ್ರಾಪ್ತ ಪೂಜಂತೆ ತ್ರಿದಶೈರಪಿ. ಆದ್ದರಿಂದ ಆಷಾಢ ಸ್ನಾನತೋ ನಾಸ್ತಿ ಪರಂ ಪಾಪಸ್ಯ ಭೇಷಜಂ. ನಮಗೆಲ್ಲ ಈ ಪಾಪಗಳೇ ರೋಗದ ರೂಪೇಣ ಬಾಧೆಯನ್ನು ಕೊಡ್ತಾ ಇರ್ತದೆ. ಯಾಕೆ ಅಂದ್ರೆ ಪೂರ್ವಜನ್ಮಾರ್ಜಿತಂ ಪಾಪಂ ವ್ಯಾಧಿ ರೂಪೇಣ ಬಾಧತೆ ಅಂತ. ಎಲ್ಲ ನಾವು ಮಾಡಿರ್ತಕ್ಕಂತಹ ಪಾಪಗಳೆಲ್ಲ ನಮಗೆ ರೋಗ ರೂಪದಿಂದ ಇವತ್ತು ಬಾಧಿತವಾಗ್ತದೆ. ಇವತ್ತು ರೋಗ ಇಲ್ಲದೇ ಇರುವಂತಹ ವ್ಯಕ್ತಿಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ಆಸ್ಪತ್ರೆಗಳು ಜಾಸ್ತಿ ಆಗಿದೆ, ಔಷಧಗಳು ಜಾಸ್ತಿ ಆಗಿದೆ. ಇದರ ಪರಿಹಾರ ಏನಾಗಬೇಕು? ಶಾಸ್ತ್ರ ತಿಳಿಸಿದಂತಹ ಔಷಧ ಏನು? ಇಂತಹ ಸತ್ಕರ್ಮಗಳು, ನದಿ ಸ್ನಾನಾದಿಗಳು. ನರಕಸ್ಥ ದಿವಮ್ಯಾಂತಿ ಸ್ವರ್ಗಸ್ಥ ಮೋಕ್ಷಗಾಮಿನಃ.
ನಾವೆಲ್ಲ ನರಕದಲ್ಲಿ ಬೀಳುವಂಥವರಾಗಿದ್ದೇವೆ ಅಂತಂದ್ರೆ ಸ್ವರ್ಗಕ್ಕೆ ಆಗುತ್ತೆ, ಇಲ್ಲ ಸ್ವರ್ಗಕ್ಕೆ ಪ್ರಾಪ್ತರಾಗಿದ್ದೇವೆ ಅಂದ್ರೆ ಮೋಕ್ಷಕ್ಕೆ ಉಪಯುಕ್ತವಾದ ಜ್ಞಾನವನ್ನು ತಂದುಕೊಡತಕ್ಕಂತಹದ್ದಾಗತ್ತೆ ಅಂತ ಅಷ್ಟು ಮಹತ್ವವನ್ನು ತಿಳಿಸಿಕೊಡ್ತಾರೆ. ಇದರ ಮಹತ್ವ ಎಷ್ಟಿದೆ ಅಂತ ಒಂದು ಮಾತನ್ನು ಹೇಳ್ತಾರೆ. ಒಬ್ಬ ವ್ಯಾಪಾರಿ, ಅವನು ಎಲ್ಲ ಧರ್ಮಭ್ರಷ್ಟನಾಗಿ ಬರೇ ಧನ ಸಂಪಾದನೆಯಲ್ಲೇ ನಿರತನಾಗಿರ್ತಕ್ಕಂಥವನಾಗಿದ್ದ. ಇವನು ಮಾಡುವ ಈ ಒಂದು ಲೋಭತನ ಹಾಗೆ ನಾನಾ ವಿಧವಾದ ಅಧರ್ಮಾಚರಣೆಗಳಿಂದ ಅವನ ಪಿತೃಗಳೆಲ್ಲ ಮೂಕರಾಗಿ ನರಕಕ್ಕೆ ದೊಡ್ಡ ಅಧಪ್ಪತನವನ್ನು ಹೊಂದುವಂತಹ ಸ್ಥಿತಿಯಾಗಿತ್ತು. ಅಂತಹ ಸಂದರ್ಭದಲ್ಲಿ ಇವನು ಪಾಖಂಡಿಯಾಗಿ ಜೀವನವನ್ನು ಸಾಗಿಸುವಂತಹ ಸಂದರ್ಭದಲ್ಲಿ ಇವನ ಪಾಪದಿಂದ ಅವನ ಪಿತೃಗಳೆಲ್ಲ ಇವನಿಗೆ ಶಾಪ ಹಾಕ್ತಾ ಇರತಕ್ಕಂಥವರಾಗಿದ್ದರು. ಆದರೆ ಒಮ್ಮೆ ತನ್ನ ಎಲ್ಲ ವಸ್ತುಗಳನ್ನು ಮಾರಾಟ ಮಾಡಿ ದೊಡ್ಡ ಧನ ಸಂಪಾದನೆಯನ್ನು ಮಾಡಿಕೊಂಡು ತಾನು ಸಂಚಾರವನ್ನು ಮಾಡ್ತಾ ಆಷಾಢ ಮಾಸ ಪ್ರಾಪ್ತವಾಗಿದೆ. ಆ ಸಂದರ್ಭದಲ್ಲಿ ಈ ತಾಪಿ ನದಿ ಹರಿಯುವಂತಹ ಸಂದರ್ಭದಲ್ಲಿ ಈ ತಾಪಿ ನದಿಯನ್ನು ದಾಟಬೇಕು ಅಂತ ಒಂದು ದೋಣಿಯನ್ನು ಹತ್ತುತ್ತಾನೆ. ಆ ದೋಣಿಯನ್ನು ಹತ್ತಬೇಕಾದ್ರೆ ಆ ದೋಣಿಯಲ್ಲಿ ಅಕಸ್ಮಾತ್ ಪ್ರವಾಹ ಜಾಸ್ತಿಯಾಗಿ ಆ ದೋಣಿಯಿಂದ ತಾನು ಸಂಪಾದನೆ ಮಾಡಿದ ಎಲ್ಲ ಧನದ ಸಮೇತವಾಗಿ ಅವನು ಆ ತಾಪಿ ನದಿಯಲ್ಲಿ ಬಿದ್ದುಬಿಡ್ತಾನೆ. ಬಿದ್ದಾಗ ಅಯ್ಯೋ ಹೇಗಾದ್ರೂ ಮಾಡಿ ಆ ಸಂಪತ್ತನ್ನೆಲ್ಲ ನಾನು ಕಾಪಾಡಿಕೊಳ್ಬೇಕು ಅಂತಾನೆ ಆ ಪ್ರವಾಹದಲ್ಲೆಲ್ಲ ಆ ಸಂಪತ್ತೆಲ್ಲ ಕೊಚ್ಕೊಂಡು ಹೋಗ್ತದೆ. ಬದುಕಿದ್ರೆ ಸಾಕು ಅಂತ ಹೇಳಿ ಹೇಗೋ ಮಾಡಿ ಅಂತೂ ದಡವನ್ನು ಸೇರ್ತಾನೆ. ದಡವನ್ನು ಸೇರಿ ಇನ್ನೇನು ಅವನು ಎಲ್ಲ ದಡದಿಂದ ಬಂದು ಮೇಲೆ ಎದ್ದು ಬಂದು ತನ್ನ ನೀರನ್ನೆಲ್ಲ ಝಾಡಿಸಿಕೊಳ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಆ ನೀರನ್ನ, ಅವನ ಮೈ ಮೇಲೆ ಬಿದ್ದಂತಹ ನೀರನ್ನ, ಅದನ್ನು ಸ್ವೀಕಾರ ಮಾಡಿದ್ರಿಂದ ಅವನ ಪ್ರೇತರಾಗಿ ಮೂಕರಾಗಿ ಬಿದ್ದಂತಹ ಪಿತೃಗಳೆಲ್ಲ ಮುಕ್ತರಾದರು ಅಂತ ಉಲ್ಲೇಖ ಮಾಡಿದ್ದ. ಅಂದ್ರೆ ಅವನ ವಂಶದಲ್ಲಿ ಬಂದಂತಹ ಎಷ್ಟು ದುರಾಚಾರಿಯಾಗಿರ್ತಕ್ಕಂತಹ ಒಬ್ಬ ವ್ಯಕ್ತಿ, ಅವನು ತನಗೆ ಗೊತ್ತಿಲ್ಲದೇನೆ ಒಂದು ಆಕಸ್ಮಿಕವಾಗಿ ತಾನು ಮಾಡಿದ ತಾಪಿ ನದಿಯ ಸ್ನಾನ, ಅದರಿಂದ ಬಂದಂತಹ ನೀರನ್ನ ಪ್ರಾಶನ ಮಾಡಿರತಕ್ಕಂತಹ ಅವನ ಪಿತೃಗಳೆಲ್ಲರೂ ಕೂಡ ಪ್ರೇತತ್ವವನ್ನ ಕಳೆದುಕೊಂಡು ಅವರು ಮೂಕರಾಗಿದ್ರು, ಅವರನ್ನೆಲ್ಲ ಪರಿಹಾರ ಮಾಡಿಕೊಂಡು ಅವರು ಉತ್ತಮವಾಗಿರತಕ್ಕಂತಹ ಗತಿಯನ್ನು ಪಡೆದ್ರು ಅಂತ ಕಥೆಯನ್ನು ಹೇಳ್ತಾ ಇದೆ. ಹೀಗೆ ಅಂದ್ರೆ ಆ ಸ್ನಾನದ ಚಿಂತನೆಯಲ್ಲಿ ನಾವು ಎಷ್ಟೋ ಹೇಳ್ತಾ ಇರ್ತಾರೆ, ಸ್ನಾನವನ್ನು ಮಾಡಬೇಕಾದ್ರೆ ಅವರ ಬಟ್ಟೆಯ ವಸ್ತ್ರವೂ ಕೂಡ ಅದು ಪಿತೃಗಳಿಗೆ ತೃಪ್ತಿದಾಯಕವಾಗಿರ್ತಕ್ಕಂಥದ್ದು. ಇವತ್ತೆಷ್ಟೋ ಜನ ಸ್ನಾನ ಮಾಡ್ತಿರ್ತಾರೆ, ಹಾಗೆ ಒರೆಸ್ಕೊಳ್ಳದೇನೆ ಹಾಗೆ ಬಂದ್ಬಿಡ್ತಾ ಇರ್ತಾರೆ, ಒರೆಸ್ಕೊಳ್ಳದೇನೆ ಬಂದಿರ್ತಾರೆ. ಹಾಗೆ ಮಾಡಬಾರದು. ಒರೆಸಿಕೊಂಡು ಅಲ್ಲಿ ಬೀಳ್ತಕ್ಕಂತಹ ಒಂದು ಶಿಖೆಯ ನೀರನ್ನು ಒಬ್ಬೊಬ್ಬ ಪಿತೃಗಳು ಕುಡಿತಾ ಇರ್ತಾರೆ. ನಾವು ಕೊಡುವ ಬಟ್ಟೆಯ ವಸ್ತ್ರದ ನೀರನ್ನು ಪಿತೃಗಳು ಕುಡಿತಾ ಇರ್ತಾರೆ. ಅದರಿಂದ ಅವರಿಗೆ ವಿಶಿಷ್ಟವಾದ ನಾವು ಮಾಡುವ ಸ್ನಾನದ ಫಲ ಅದು ಅವರಿಗೂ ಕೂಡ ಲಭ್ಯವಾಗ್ತಕ್ಕಂತಹದ್ದು. ಈ ನಿಟ್ಟಿನಲ್ಲಿ ಪುರಾಣಗಳು ಇದನ್ನು ಉಲ್ಲೇಖ ಮಾಡುವ ಮೂಲಕ ನಾವು ಮಾಡುವ ಪ್ರತಿಯೊಂದು ಕರ್ಮಗಳು ಕೂಡ ಎಷ್ಟು ಮಹತ್ವದಾಗಿರ್ತಕ್ಕಂತಹದ್ದು, ಅದರ ಹಿನ್ನೆಲೆಯಲ್ಲಿ ಎಷ್ಟು ಆಧ್ಯಾತ್ಮಿಕತೆಯನ್ನ ನಮಗೆ ನಮ್ಮ ಪ್ರಾಚೀನಕಾರರು ಇಟ್ಟಿದ್ದಾರೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಬೇಕು. ಹೀಗೆ ಅವರು ಎಲ್ಲ ಆದ್ಮೇಲೆ ಇವನಿಗೆ ಆಶ್ಚರ್ಯ, ಇವ್ರು ಯಾರು, ಹೀಗೆ ಯಾಕೆ ಆಯ್ತು, ಯಾರು ಏನೂ ಗೊತ್ತಿಲ್ಲ ಇವನಿಗೆ. ಕೇಳ್ತಾನೆ, ನೀವು ಯಾರು ಅಂತ. ನಿನ್ನೆಲ್ಲ ಪೂರ್ವಜರು, ನೀನು ಮಾಡಿರ್ತಕ್ಕಂಥ ಅಧರ್ಮದಿಂದ ನಾವೆಲ್ಲ ನರಕಕ್ಕೆ ಹೋಗಿರ್ತಕ್ಕಂಥವರಾಗಿದ್ವಿ, ಮತ್ತೆ ನಾವು ಕೆಲವು ತಪ್ಪು ಮಾಡಿದ್ವಿ ಅಂತ ಹೇಳ್ತಾರೆ. ಏನ್ ತಪ್ಪು ಮಾಡಿದ್ವಿ? ವೇದ ಮಾರ್ಗ ಪರಿತ್ಯಾಗಾತ್ ಮೂಕೋ ಪ್ರೇತತ್ವಮಾಗತಾ. ವೇದ ತಿಳಿಸಿದಂತಹ ಮಾರ್ಗವನ್ನ ನಾವು ಪರಿತ್ಯಾಗ ಮಾಡಿದ್ರಿಂದ ನಾವು ಪ್ರೇತರಾಗಿ ಮೂಕತ್ವವನ್ನು ಹೊಂದತಕ್ಕಂಥವರಾಗಿದ್ದು. ಹಾಗಾದ್ರೆ ನಾವು ಅರ್ಥ ಮಾಡಿಕೊಳ್ಬೇಕು, ಪುರಾಣ ಎಷ್ಟು ಮಹತ್ವವನ್ನು ತಿಳಿಸಿಕೊಡ್ತದೆ. ಶಾಸ್ತ್ರ ಮಾರ್ಗ, ವೇದ ಮಾರ್ಗಗಳನ್ನು ಅನುಸರಿಸಬೇಕು ಅಂತ. ಇವತ್ತು ನಾವು ಯಾವ ವೇದ ಹೇಳಿರ್ತಕ್ಕಂತಹ ಯಾವ ಮಾರ್ಗವನ್ನೂ ನಡೆಸ್ತಾ ಇಲ್ಲ. ವೇದ ಹೇಳ್ತಾ ಇದೆ, ಅಹರಹ ಸಂಧ್ಯಾ ಉಪಾಸೀತ, ಬ್ರಾಹ್ಮಣರನ್ನ, ಗೋವುಗಳನ್ನ ಎಲ್ಲರನ್ನೂ ರಕ್ಷಣೆ ಮಾಡಬೇಕು, ದೇವರನ್ನ ಆರಾಧನೆ ಮಾಡಬೇಕು. ಎಷ್ಟು ವೇದಗಳು ಹೇಳ್ತಾ ಇದೆ. ಆ ವೇದಗಳನ್ನೂ ನಾವು ಹತ್ರಕ್ಕೆ ಸೇರಿಸೋದಿಲ್ಲ. ವೇದಗಳು ಹೇಳಿರ್ತಕ್ಕಂಥ ಉಪದೇಶಗಳನ್ನು ಅರ್ಥಕ್ಕೆ ಸೇರಿಸೋದಿಲ್ಲ. ವೇದಗಳು ಬಿಡ್ರಿ, ವೇದ ಸಾರಭೂತವಾದ ಗಾಯತ್ರಿಯನ್ನೂ ಜಪ ಮಾಡೋದು ಕಡಿಮೆ ಆಗಿ ಹೋಗಿದೆ. ಇಂತಹ ಪರಿಸ್ಥಿತಿ. ಹಾಗಾದ್ರೆ ವೇದ ಮಾರ್ಗವನ್ನ ನಾವು ತ್ಯಾಗ ಮಾಡಿದ್ರೆ ಏನು ದೋಷ ಅನ್ನೋದನ್ನ ಪುರಾಣ ಉಲ್ಲೇಖ ಮಾಡಿದೆ. ಅವ್ರು ಹೇಳ್ತಾರೆ ಸ್ಪಷ್ಟ, ವೇದ ಮಾರ್ಗ ಪರಿತ್ಯಾಗಾತ್ ಮೂಕ ಪ್ರೇತತ್ವಮಾಗತಃ. ಎಷ್ಟೋ ಜನ, ಏನ್ರೇ ನಮಗೆ ನೀವು ಹೇಳ್ತೀರಿ ನಾನಾ ವಿಧವಾದ ಫಲಗಳು ಸಿಗ್ತದೆ, ಅನರ್ಥ ಫಲಗಳು ಅಂತ, ಇದಕ್ಕೇನು ಪ್ರಮಾಣ? ಸಾಕ್ಷಾತ್ ಇಲ್ಲೇ ಇದೆ. ನಾವು ಧರ್ಮಭ್ರಷ್ಟರಾಗಿ
ವೇದಭ್ರಷ್ಟರಾಗಿ ನಾವು ಬದುಕಿದಾಗ ನಮ್ಮ ಎಂತಹ ಜನ್ಮವನ್ನು ನಾವು ಪಡೆಯಬೇಕಾಗತ್ತೆ ಅನ್ನೋದನ್ನ ಸ್ಪಷ್ಟ ಪುರಾಣ ಉಲ್ಲೇಖ ಮಾಡಿದೆ. ಹೇಳ್ತಾರೆ ಅವರು, ಅಸ್ಯಾಂ ಅಕಾಮಾತ್ ಸ್ನಾತಸ್ಯ ಪೀತ್ವಾ ತೇ ದೇಹ ನಿಸೃತಂ. ನಾವು ವೇದ ಮಾರ್ಗದಿಂದ ಬಹಳ ಪರಿತ್ಯಾಗವನ್ನು ಮಾಡಿಯೇನೇ ಇಂತಹ ಅನರ್ಥಗಳನ್ನು ಪಟ್ಟಿದ್ದೇವೆ. ಆದರೆ ಈ ತೀರದಲ್ಲಿ ನೀನು ಕೊಟ್ಟಂತಹ ವಸ್ತ್ರದ ಜಲಪಾನದಿಂದ ಪ್ರಾಪ್ಯತೆ ಪರಮಾಗತಿ. ಉತ್ತಮವಾದ ಮಾರ್ಗವನ್ನ ಅವರು ಹೇಳ್ತಾರೆ, ವೇದ ಮಾರ್ಗಾತ್ ಪರೋ ಮಾರ್ಗೋ ನಾಭೂಚ್ಛ ನ ಭವಿಷ್ಯತಿ. ಜಗತ್ತಿನಲ್ಲಿ ಯಾವುದೇ ಕೃತಯುಗ ಆಗಲಿ, ತ್ರೇತಾಯುಗ ಆಗಲಿ, ಕಲಿಯುಗ ಆಗಲಿ, ಈ ವೇದ ತೋರಿಸಿದ ಮಾರ್ಗಕ್ಕಿಂತಲೂ ಕೂಡ ಉತ್ತಮವಾದ ಮಾರ್ಗ ಯಾವುದೂ ಜಗತ್ತಿನಲ್ಲಿ ಇನ್ನೊಂದಿಲ್ಲ. ಅದನ್ನು ದೇವರು ಕೊಟ್ಟಂತಹ ಮಾರ್ಗ ಅಂದ್ರೆ ವೇದ ಮಾರ್ಗ, ದೇವರನ್ನು ಪಡಿಬೇಕು. ಇವತ್ತು ನಾವು ಯಾವುದೋ ಒಂದು ಅಡ್ರೆಸ್ ಅನ್ನು ಹುಡುಕಿಕೊಂಡು ಹೋಗಬೇಕಾದ್ರೆ ಅವರನ್ನ ಇವರನ್ನ ಕೇಳಿದ್ರೆ ಏನಾಗುತ್ತೆ? ಬರೇ ಸಂದೇಹಾಸ್ಪದ. ಅವರು ಸರಿ ಹೇಳಿದ್ದಾರೋ ಇಲ್ಲೋ ಆ ಮಾರ್ಗದ ಬಗ್ಗೆ, ನಾವು ಸರಿಯಾದ ಮಾರ್ಗವನ್ನು ತಲುಪ್ತೀವೋ ಇಲ್ಲೋ ಅನ್ನೋ ಬರೋ ಸಂದೇಹದಿಂದಲೇನೆ ನಾವು ಆ ಮಾರ್ಗದಲ್ಲಿ ಸಂಚಾರ ಮಾಡಬೇಕಾಗತ್ತೆ. ಅದೇ ನಾವು ಹೋಗುವ ಮಾರ್ಗದವರೇ ನಮಗೆ ಲೊಕೇಶನ್ ಸರಿಯಾಗಿ ಕಳಿಸಿದರು ಅಂತಾದ್ರೆ, ಸರಿಯಾದ ಮಾರ್ಗ ಅವರು ತೋರಿಸಿದ ಮಾರ್ಗಕ್ಕೆ ನಾವು ಹೋಗಿಬಿಟ್ರೆ ಯಾವ ಸಂಶಯವೂ ಕೂಡ ಇರೋದಿಲ್ಲ. ಸರಿಯಾದ ಲೊಕೇಶನ್ ಕಳಿಸಿರ್ತಾರೆ, ಅದನ್ನ ಇಟ್ಕೊಂಡು ಹೋಗ್ಬಿಟ್ರೆ ಮುಟ್ಟಿಬಿಡ್ತೀವಿ. ಹಾಗೆ ದೇವರ ಕಡೆಗೆ ಹೋಗ್ಬೇಕಾದ್ರೆ ದೇವರು ಕಳಿಸಿದ ಲೊಕೇಶನ್ಗೆ ಹೋಗ್ಬೇಕು. ನಾವು ದೇವರು ಕಳಿಸಿದ ಲೊಕೇಶನ್ ಅಂತಂದ್ರೆ ವೇದ ಮಾರ್ಗಗಳೇ. ವೇದ ಏನ್ ಹೇಳ್ತಾ ಇದೆ ಅದನ್ನ ಸರಿಯಾಗಿ ನಾವು ಆಚರಣೆ ಮಾಡಿಕೊಂಡು ನಡೆದುಕೊಂಡು ಹೋದ್ರೆ ಖಂಡಿತವಾಗಿಯೂ ದೇವರನ್ನು ಮುಡ್ತೇವೆ. ಅವರು ಇವರು ಈ ಬಾಬಾಗಳು ಆ ಬಾಬಾಗಳು ತೋರಿಸಿದಂತಹ ಮಾರ್ಗವನ್ನ ನಾವು ಅನುಸರಿಸಿಕೊಂಡ್ರೆ ದೇವರನ್ನು ಮುಟ್ಟೋದಲ್ಲ, ಮತ್ತೆ ಪುನಃ ಸಂಚಾರಕ್ಕೆ ಬರ್ತಾ ಇರ್ತೀವಿ, ಸಂಸಾರಕ್ಕೆ ಬರ್ತಾ ಇರ್ತೀವಿ. ಬೇರೆ ಬೇರೆ ಮಾರ್ಗವನ್ನ ಆರಿಸಿಕೊಂಡು ಹೋದಾಗ ಮತ್ತೆ ಪುನಃ ಅದೇ ಸ್ಥಾನಕ್ಕೆ ಬರುವಂತೆ ಬೇರೆಯವರ ಮಾರ್ಗವನ್ನು ನಾವು ಕೇಳಿ ನಡೆದರೆ ಮತ್ತೆ ಪುನಃ ಇದೇ ಮಾರ್ಗಕ್ಕೆ ಬರ್ತೀವಿ. ದೇವರು ತೋರಿಸಿದ ಮಾರ್ಗ ಅಂದ್ರೆ ಅದು ವೇದ ಮಾರ್ಗ. ಅದನ್ನು ತೋರಿಸಿಕೊಂಡು ನಡೆದಾಗ ಮಾತ್ರ ನಿಜವಾಗಿಯೂ ನಾಣ್ಯ ಪಂಥ ವಿದ್ಯತೆ ಅಯನಾಯ. ಭಗವಂತ ನನ್ನ ಪಡಿಲಿಕ್ಕೆ ಈ ವೇದ ಮಾರ್ಗಕ್ಕಿಂತಲೂ ಕೂಡ ಉತ್ತಮ ಮಾರ್ಗ ಇಲ್ಲ. ಆದ್ರಿಂದ ಎನ್ನಾಶ್ರಿತ್ಯ ನರಶ್ಚೈವ ದುರ್ಗತಿಂ ಯಾಂತಿ ಕರ್ಹಿಚಿತು ಯೇಷಾಮಂತೆ ಶ್ರುತಿ ಪ್ರೋಕ್ತ ವೃಷೋತ್ಸರ್ಗಾದಿಕ ಕ್ರಿಯಾ ಕ್ರಿಯಂತೆ ದಾರುಣಾಸ್ತೇಷಾಂ ದುರ್ಗತಿಶ್ಚ ಕಥಂ ಭವೇತ್. ಎಲ್ಲ ವೇದ ಮಾರ್ಗಕ್ಕಿಂತ ಬೇರೆ ಯಾವ ವಿಧವಾದ ಈ ಮರಣಾನಂತರದಲ್ಲಿ ಔರ್ಧ್ವದೇಹಿಕ ಮಾಡದೇನೆ ವೃಷೋತ್ಸರ್ಗಾದಿಗಳನ್ನು ಮಾಡದೇನೆ ಅವನಿಗೆ ಉತ್ತಮವಾದ ಗತಿ ಆಗೋದಿಲ್ಲ. ಹಾಗೆ ವೈದಿಕ ಕ್ರಿಯೆಗಳನ್ನ ನೀವು ಸರಿಯಾಗಿ ಮಾಡದೇ ಇದ್ದಾಗ ಆಗದೇ ಇರುವಂತಹ ಉತ್ತಮ ಗತಿ ವೇದ ಮಾರ್ಗವನ್ನು ಚೆನ್ನಾಗಿ ಅನುಸರಿಸಿದಾಗ ಅದು ಖಂಡಿತವಾಗ್ತಕ್ಕಂತಹದ್ದು ಆಗತ್ತೆ ಅಂತ ವೇದ ಮಾರ್ಗದ ಬಗ್ಗೆ ಬಹಳ ವಿಶಿಷ್ಟವಾದ ರೀತಿಯಲ್ಲಿ ಅವರು ತಿಳಿಸಿಕೊಟ್ಟಿರತಕ್ಕಂಥವರಾಗಿದ್ದಾರೆ. ಹೀಗೆ ಆ ವೇದ ಮಾರ್ಗವನ್ನ ಅದರ ಪ್ರಶಂಸೆಯನ್ನು ಮಾಡಿ ಅವರು ಹೇಳ್ತಾರೆ, ನಮಗೆ ಈ ನಿನ್ನ ಸ್ನಾನದ ನೀರಿನಿಂದ ನಮಗೆ ಮುಕ್ತಿ ಅಂತ ಹೇಗೆ ಗೊತ್ತಾಯಿತು ಅಂತಂದ್ರೆ, ನಮ್ಮಲ್ಲೇ ಒಬ್ಬ ವ್ಯಕ್ತಿ ತಾನು ಪ್ರೇತತ್ವವನ್ನು ಪಡೆದಿದ್ದ ಮಹಾ ಅಧಾರ್ಮಿಕನಾಗಿರ್ತಕ್ಕಂತಹ ವ್ಯಕ್ತಿ, ಅವನು ಮಿಥ್ಯಾವಾದಿಯಾಗಿರ್ತಕ್ಕಂತಹ ದುರಾಚಾರಿ, ನಾನಾ ವಿಧವಾಗಿರ್ತಕ್ಕಂತಹ ಲೋಭ ಪರಾಯಣನಾಗಿರ್ತಕ್ಕಂತಹ ಮೂರ್ಖನಾಗಿರ್ತಕ್ಕಂತಹ ವ್ಯಕ್ತಿ ತಾನು ಅನೇಕ ವಿಧವಾದ ಅನರ್ಥಗಳನ್ನು ಮಾಡಿದ್ದ. ಅವನ ಒಂದು ಪ್ರಭಾವದಿಂದ ಅವನ ಪಿತೃಗಳೆಲ್ಲರೂ ಕೂಡ ದೊಡ್ಡ ದೊಡ್ಡ ಪ್ರೇತತ್ವವನ್ನು ಹೊಂದಿರತಕ್ಕಂಥವರಾಗಿದ್ದರು. ಯಾವ ವಿಧವಾದ ಶ್ರಾದ್ದಾದಿಗಳನ್ನು ಮಾಡಿದ್ದಿಲ್ಲ. ಅಂತಹ ಅವನು ಮಾಡಿದಂತಹ ದುಷ್ಟ ಕಾರ್ಯಗಳಿಂದ ಅವನ ಪಿತೃಗಳೆಲ್ಲರೂ ಕೂಡ ಮಹಾ ನೀಚವಾಗಿರತಕ್ಕಂತಹ ರೀತಿಯಲ್ಲಿ ಅನುಭವಿಸ್ತಾ ಇದ್ರು, ಶಾಪ ಹಾಕಿದ್ರು. ಆ ಶಾಪ ಹಾಕಿದಾಗ ಇವನೂ ಕೂಡ ನಾನಾ ವಿಧವಾದ ಕಷ್ಟಗಳನ್ನು ಅನುಭವಿಸುವಂತಹ ಸ್ಥಿತಿ ಬಂತು. ಕೊನೆಗೆ ಇವನು ಸಾಯುವ ಸಂದರ್ಭದಲ್ಲಿ ಬಹಳ ವ್ಯಥೆ ಪಡ್ತಾನೆ. ಏನು ಮಾಡಬೇಕು ನಾನು, ಇಷ್ಟೆಲ್ಲ ಗತಿ ಆಯಿತು ಅಂತ. ಕೊನೆಗೆ ನರಕಕ್ಕೆ ಹೋಗ್ತಾನೆ. ಅಲ್ಲಿ ಈ ನರಕದಲ್ಲಿದ್ದಾಗ ಒಂದು ಘಳಿಗೆ ಅಂತಂದ್ರೆ ಅವನಿಗೆ ಎಷ್ಟಾಯಿತು ಅಂತಂದ್ರೆ 12 ವರ್ಷ ಕಳೆದಂತೆ ಭಾಸಮಾನವಾಗ್ತಿತ್ತಂತೆ ಅಂತ ಹೇಳ್ತಾರೆ ಅವರು. ಘಟಿಕಾಬ್ದ ಸಹಸ್ರಸ್ಯ ತುಲ್ಯಾಮೇ ಸಮಜಾಯತ ಪಾತ್ಯಮಾನಸ್ಯ ಮೇ ಜಾತ ವರ್ಷಾಣಾಂ 25. ಹೀಗೆ 25 ವರ್ಷಗಳ ಕಾಲ ನಾನು ನರಕದಲ್ಲಿ ಅವನು ಅನುಭವಿಸಿ ಭೂಲೋಕಕ್ಕೆ ಅವನ ಮಗನಾಗಿರ್ತಕ್ಕಂತಹ ಒಬ್ಬ ವ್ಯಕ್ತಿ ತಾನು ಸಜ್ಜನರು ಕೂಡಿ ಸಂಘ ಯಾತ್ರೆಯನ್ನು ಮಾಡಬೇಕಾದ್ರೆ ಈ ತ್ರಿವೇಣಿ ಸಂಗಮಕ್ಕೆ ಬಂದಂತೆ. ಅಲ್ಲೆಲ್ಲ ಮಾಘಸ್ನಾನ ಮಾಡಿ ಬಂದಿರತಕ್ಕಂತಹ ಎಲ್ಲ ವ್ಯಕ್ತಿಗಳು ಕೂಡ ಅವರು ಆಷಾಢ ಮಾಸದ ಪ್ರಾಪ್ತವಾದಾಗ ಈ ತಪತಿ ನದಿಯಲ್ಲಿ ಬಂದಿದ್ದರಂತೆ. ಅವರು ಆ ಮಗ ಮಾಡಿರ್ತಕ್ಕಂತಹ ತಪತಿ ನದಿಯ ಸ್ನಾನದಿಂದ ಅವನಿಗೆ ಬಂದಂತಹ ಎಲ್ಲ ಪ್ರೇತತ್ವವೂ ಕೂಡ
ಇವನಿಗೆ ನಿವೃತ್ತಿಯಾಗಿರತಕ್ಕಂಥದ್ದಾಗಿದೆ. ಇವನ ಮಗ ಮಾಡಿರತಕ್ಕಂತಹ ಸ್ನಾನದಿಂದ ಇವನಿಗೆ ಬಂದಂತಹ ಪ್ರೇತತ್ವಗಳೆಲ್ಲವೂ ಕೂಡ ನಿವೃತ್ತಿಯಾಗಿರತಕ್ಕಂಥದ್ದಾಗಿದೆ. ಅದರಿಂದ ಯಾವ ನ ಪಿಂಡದಾನಂ ನ ಸ್ನಾನಂ ನ ಪಿತೃಣಾಂ ಚ ತರ್ಪಣಂ ನ ಪೂಜಾ ನ ಚ ಸತ್ಕಾರೋ ದ್ವಿಜಾನಾಂಚ ವಿಧಿಕ್ವಚಿತ್. ಆದ್ದರಿಂದ ಯಾವುದೇ ಮಾಡದೇ ಇದ್ರೂ ಕೂಡ ಆ ವ್ಯಕ್ತಿಗೆ ಈ ತಪತಿ ನದಿಯ ಸ್ನಾನದಿಂದ ವಿಶೇಷವಾಗಿರತಕ್ಕಂತಹ ಫಲ ಲಭ್ಯವಾಯಿತು ಅಂತ ಹೇಳ್ತಾರೆ ವೇದಶ್ರವ ಅಂತ ಒಬ್ಬ ಬ್ರಾಹ್ಮಣ. ಹೀಗೆ ಆ ಬ್ರಾಹ್ಮಣನಿಗೆ ಆಗಿರತಕ್ಕಂತಹ ಆ ಪ್ರೇತತ್ವದ ನಿವೃತ್ತಿಯನ್ನು ಗಮನಿಸಿದಂತಹ ನಾವು ನಮ್ಮ ವಂಶದಲ್ಲಿ ಬಂದಿರತಕ್ಕಂತಹ ನೀನನ್ನ ಈ ತಪತಿ ನದಿ ದಡದಲ್ಲಿ ಬರಲಿ ಅಂತ ಕಾಯ್ತಾ ಇದ್ವಿ. ನೀನಿವತ್ತು ನಮಗೆ ಸ್ನಾನವನ್ನ ಮಾಡಿಸಿ ಉತ್ತಮವಾಗಿರತಕ್ಕಂತಹ ಗತಿಯನ್ನ ಕೊಟ್ಟಿರ್ತಕ್ಕಂಥವನಾಗಿದ್ದಿ ಅಂತ ಹೀಗೆಲ್ಲ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಕೊನೆಗೆ ತಿಂಗಳು ಮಾಡಿದರೆ ಬಹಳ ಶ್ರೇಷ್ಠ ಅಂತ ಹೇಳಿದ್ದಾರೆ. ಅದಾಗಲೇ ಇಲ್ಲ ಅಂತ ಆದರೆ ಆಷಾಢೆ ಪಂಚದಿವಸೈ ಸ್ನಾನೇನ ಯದುಪಾರ್ಜಿತಂ ಅವ್ರು ಹೇಳ್ತಾರೆ ತೇ ಪ್ರಾಪ್ಯ ತತ್ರ ವಿಜುಹು ವಿಕೃತಂ ಶರೀರಂ. ಅವ್ರು ಹೇಳ್ತಾರೆ 5 ದಿವಸ, ಕೊನೆಗೆ 5 ದಿವಸ ಆ ದಶಮಿಯಿಂದ ಪೂರ್ಣಿಮಾದವರೆಗೂ ಯಾರು ವಿಶೇಷವಾಗಿ 5 ದಿವಸಗಳ ಕಾಲ ತಾವು ಈ ಆಷಾಢ ಮಾಸದ ಕೊನೆಯ 5 ದಿನಗಳಲ್ಲಿ ತಾನು ಮಾಡ್ತಾನೋ ಅಂಥವನು ವಿಶೇಷವಾಗಿ ಒಬ್ಬ ಬ್ರಾಹ್ಮಣನಿಗೆ ಭೋಜನವನ್ನು ಮಾಡಿಸಿದಾಗ ವಿಷ್ಣು ಲೋಕಗಮಾನ್ ಸಹಿತತ್ರ ಪ್ರಾಪ್ತ, ಪರಮಾತ್ಮನ ಲೋಕವನ್ನೇ ಅವನು ಪಡೀತಕ್ಕಂತಹ ಸಂತೃಪ್ತನಾಗ್ತಕ್ಕಂಥವನಾಗ್ತಾನೆ ಅಂತ ಹೀಗೆ ಆಷಾಢ ಮಾಸದ ವಿಶೇಷವಾಗಿ ತಪತಿ ನದಿಯ ಸ್ನಾನವನ್ನು ವಿಧಾನ ಮಾಡಿದ್ದಾರೆ. ಇಂತಹ ತಪತಿ ನದಿಯ ಈ ಸ್ನಾನಕ್ಕೆ ಇಷ್ಟು ಮಹತ್ವ, ಇದರಿಂದಲೇ ಪರಮಾತ್ಮನ ಪ್ರಾಪ್ತಿಯಾಗತ್ತೆ. ಇದೆಲ್ಲವನ್ನೂ ಕೂಡ ನಾವು ಶಾಸ್ತ್ರದ ವಿಚಾರಗಳಿಗೆ ಅನುಗುಣವಾಗಿ ಅರ್ಥವನ್ನು ಮಾಡಿಕೊಳ್ಳಬೇಕು. ಈ ಎಲ್ಲ ಕರ್ಮಗಳು ಸತ್ಕರ್ಮಗಳಿಂದ ನಮ್ಮ ಉತ್ತಮವಾದ ಭಗವಂತನ ಜ್ಞಾನವನ್ನು ಪಡೆಯುವ ಯೋಗ್ಯತೆ, ಅದರಿಂದ ವಿಶೇಷವಾದ ಭಗವಂತನಲ್ಲಿ ಭಕ್ತಿ, ಅದರಿಂದ ವಿಶೇಷವಾಗಿ ಭಗವಂತನಲ್ಲಿ ಮೋಕ್ಷ. ಹೀಗೆ ಆ ತಪತಿ ನದಿಯ ಸ್ನಾನದ ಮಹತ್ವವನ್ನು ತಿಳಿಸಿಕೊಟ್ಟಿದ್ದಾರೆ. ಮುಂದೆ ಯಾವ್ಯಾವ ವ್ರತಗಳನ್ನು ಈ ಆಷಾಢ ಮಾಸದಲ್ಲಿ ಮಾಡಬಹುದು, ಏನೇನು ಮತ್ತೆ ಈ ನಿಯಮಗಳನ್ನು ಮಾಡಬೇಕು, ಇದನ್ನ ಮತ್ತೆ ಇನ್ನಿಷ್ಟು ತಪತಿ ನದಿಯ ಸ್ನಾನದ ಮಹಿಮೆಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಮುಂದಿನ ಭಾಗದಲ್ಲಿ ಶ್ರವಣ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.